ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ದೇವರು ನಮಗೆ ಒಳ್ಳೆಯ ದಿವಸವನ್ನು ಒದಗಿಸಿ ಕೊಟ್ಟಿದ್ದಾನೆ. ಆತನು ಎಷ್ಟು ಒಳ್ಳೆಯವನು. ಪ್ರತಿನಿತ್ಯ ನಮ್ಮನ್ನು ಕಾಯುತ್ತಾ ಪೋಷಿಸುತ್ತಾ ಸಂರಕ್ಷಿಸುವಂತ ದೇವರು ಆತನಾಗಿದ್ದಾನೆ. ಆತನು ನಮ್ಮನ್ನು ಒಂದು ಕಳೆದ ದಿವಸಗಳಲ್ಲಿ ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ನಾವು ನೋಡ್ತೇವೆ ಯಾವ ರೀತಿ ಆ ಒಂದು ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಒಳಗೆ ಕರೆಯಿತುಕೊಂಡು ನಡೆಸ್ತದೋ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಕಾಪಾಡಿ ಪೋಷಿಸಿ ಸಂರಕ್ಷಿಸುವಂತ ದೇವರಾಗಿದ್ದಾನೆ. ನಾವು ಈ ಸಮಯದಲ್ಲಿ ಆರಾಧನೆಗೂ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನೆಗೊಳ್ಳುವುದಾದರೆ ಯೆಶಾಯ 41 ಅಲ್ಲಿ 10ನೇ ವಾಕ್ಯ ಉಂಟು. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಗಾಯದರು ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯ ಮಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು, ನಿನ್ನೊಡನೆ ಹೋರಾಡಿದವರು ಹುಡುಕಿದರವರು ನಿನಗೆ ಕಾಣಿಸರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಆಮೆನ್. ದೇವರ ವಾಕ್ಯವು ಹೇಗೆ ಹೇಳ್ತದಂದರೆ, ನಾನು ನಿನ್ನ ದೇವರು, ನಾನು ನಿನ್ನ ದೇವರಾಗಿದ್ದೇನೆ. ನೀನು ಯಾರನ್ನು ನೋಡ್ತಾ ಇದ್ದಿ? ನೀನು ನನ್ನ ಮೇಲೆ ಪರಿಪೂರ್ಣವಾಗಿ ಭರವಸೆ ಇಡು, ನನ್ನ ಮೇಲೆ ಪರಿಪೂರ್ಣವಾಗಿ ನೀನು ನಂಬು. ನಾನು ನಿನಗೆ ಬಿಡುಗಡೆ ಕೊಡ್ತೇನೆ, ನಾನು ಅದ್ಭುತ ಮಾಡ್ತೇನೆ, ನನ್ನ ಧರ್ಮದ ಬಲಗ ನಿನಗೆ ಕೊಡುತ್ತೇನೆ, ನಿನ್ನ ಸಂಗಡ ವ್ಯಾಜ್ಯ ಮಾಡಿದರು ನಾಶವಾಗಿ ಹೋಗುವರು. ದೇವರ ವಾಕ್ಯ ಹೇಳ್ತದೆ. ಈ ಸಮಯದಲ್ಲಿ ನಾವು ಆತನ ಸಾನ್ನಿಧ್ಯದಲ್ಲಿ, ಆತನ ನಮ್ಮ ಪ್ರತಿ ಕ್ಷಣವು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಆತನು ಪ್ರತಿಯೊಬ್ಬರಿಗೆ ಹೇಳ್ತಾನೆ, ನಾನೇ ನಿನ್ನ ದೇವರು, ನಾನೇ ಅದು ಪರಿಶುದ್ಧನ ದೇವರು, ನಾನೇ ಮಹಿಮೆಯಲ್ಲಿರುವಂತ ದೇವರು. ನೀನು ನನ್ನನ್ನು ದೃಷ್ಟಿಸಬೇಕು, ನನ್ನ ಮೇಲೆ ನೀನು ಗಮನ ಕೊಡಬೇಕು. ನಾನು ನಿನ್ನನ್ನು ಆತುಕೊಂಡಿದ್ದೇನೆ, ನಾನು ನಿನ್ನ ಕೈಯಲ್ಲಿ ಎತ್ತಿಕೊಂಡಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ನಾನು ನಿನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ. ಹಾಗೆ ಹೇಳ್ತಾನೆ, ನಿನ್ನ ಮೇಲೆ ಯಾರೆಲ್ಲ ಅವಮಾನ ಪಡಿಸಿದ್ದಾರೆ, ನಿನ್ನನ್ನು ಯಾರೆಲ್ಲ ನಿನಗೆ ನಾನಾ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರು ನಾನು ಇಲ್ಲದಂತೆ ಮಾಡುತ್ತೇನೆ. ಎಷ್ಟೋ ವೈರಿಗಳು ಬಂದಿರಬಹುದು, ಎಷ್ಟೋ ರೀತಿಯಲ್ಲಿ ನಿಮಗೆ ಸೈತಾನನು ನಾನಾ ರೀತಿಯ ತೊಂದರೆ ಕೊಡಬಹುದು, ಆದರೆ ಇನ್ನು ಮುಂದೆ ಯಾವ ಮನುಷ್ಯ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾಕಂದ್ರೆ ನಾನು ನಿನ್ನ ದೇವರಾಗಿದ್ದೇನೆ ಎಂಬುದು ನಾನು ಯೆಶಾಯ 10ನೇ ವಾಕ್ಯದ ನೋಡ್ತೇವೆ. ಹೌದು ಪ್ರಿಯರೇ, ನೀವು ನಾನಾ ರೀತಿಯಲ್ಲಿ ಕೊರಗುವಿಕೆಯಲ್ಲಿ ಇರಬಹುದು, ಅಸಮಾಧಾನದಲ್ಲಿ ಇರಬಹುದು, ನಾನಾ ರೀತಿಯ ಸಾಲದ ಸಂಗತಿಗಳಿರ್ಬೋದು, ಅಥವಾ ಯಾವುದೇ ಒಂದು ಕುಟುಂಬದ ಸಮಸ್ಯೆಗಳಿರ್ಬೋದು. ಆದರೆ ದೇವರು ಹೇಳ್ತೇನೆ, ನಾನು ನಿನಗೆ ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದೇನೆ, ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ, ನಾನು ನಿನ್ನ ಹತ್ತಿರ ನಾನು ಬರ್ತಾ ಇದ್ದೇನೆ. ನೀನು ಯೋಚನೆ ಮಾಡಬೇಕು, ದೇವರು ಯೇಸು ಕ್ರಿಸ್ತನು ಒಬ್ಬನೇ ದೇವರೆಂಬುದು. ಯಾವಾಗ ಯೇಸುವನ್ನು ಪರಿಪೂರ್ಣವಾಗಿ ಕರೆಯಿತು, ಆಗ ಒಂದು ನಿಜವಾದ ರಕ್ಷಣೆ, ನಿಜವಾದ ಬಿಡುಗಡೆ, ನಿಜವಾದ ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯ ಎಂಬುದು ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ಈ ಆರಾಧನೆ ನಿಮ್ಮ ಜೀವಿತದಲ್ಲಿ ಅದೊಂದು ಆಶೋದ ಆರಾಧನೆ ಆಗಬೇಕು, ಅದು ಬಿಡುಗಡೆ ಒಂದು ಆರಾಧನೆ ಆಗಬೇಕು, ಅದು ನಿಮ್ಮ ಮನೆಯಲ್ಲಿ ಒಂದು ಮಹಿಮೆ ತರುವಂಥ ಆರಾಧನೆಯಾಗಿ ದೇವ ನೀನು ಕೊಂಡೊಯ್ಯಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಪ್ರಿಯರೇ, ನೀವು ಯೂಟ್ಯೂಬ್ ಮುಖಾಂತರ, ಮಾಧ್ಯಮದ ಮುಖಾಂತರ ಈ ಆರಾಧನೆ ನೋಡ್ತಿರ್ಬೋದು. ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರ್ಬೋದು, ಆದರೆ ದೇವರ ವಾಕ್ಯ ಹೇಳ್ತದೆ, ಭಯಪಡಬೇಡ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರಾಗಿದ್ದೇನೆಂಬುದು ದೇವರ ಕರೆಯುತ್ತೇನೆ. ಖಂಡಿತವಾಗಿಯೂ ನೀವು ಪರಿಪೂರ್ಣವಾಗಿ ಯೇಸುವಿನ ಕಡೆಗೆ ತಿರುಗಿಕೊಳ್ಬೇಕು. ನಿಮ್ಮ ಸಮಸ್ಯೆ ಏನಿರ್ಬೋದು, ಬೆಟ್ಟದಷ್ಟು ನಿಮ್ಮ ಸಮಸ್ಯೆಗಳಿದ್ದರು, ಆದರೆ ಅದಕ್ಕಿಂತ ದೊಡ್ಡವನು ಯೇಸು ಕ್ರಿಸ್ತ ನನಗೋಸ್ಕರ ಇದ್ದಾನೆ ಎಂಬ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದು ನಂಬುವುದು ಅದು ಅವಶ್ಯವಾಗಿರುತ್ತದೆ. ಯಾವಾಗ ಆತನನ್ನು ಪರಿಪೂರ್ಣವಾಗಿ ನೀನು ಒಪ್ಪಿಸಿಕೊಂಡು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಿರೋ, ಆಗ ದೇವರು ನಿಮ್ಮ ಮನೆಯನ್ನು ಒಂದು ಪ್ರಸನ್ನತೆಯ ಮನೆಯಾಗಿ ತುಂಬಿಸುವಂತ ದೇವರಾಗಿದ್ದಾನೆ. ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಹತ್ತಿರಕ್ಕೆ ನಮ್ಮ ಜೀವಿತನ ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆಯನ್ನು ಈ ಸಮಯದಲ್ಲಿ ಬರಮಾಡಿಕೊಳ್ಳುವ. ಪ್ರಸನ್ನನೇ, ನಮ್ಮ ಮಧ್ಯದಲ್ಲಿ ಚಲಿಸು, ನಿನ್ನ ಮಹಿಮೆ ನಮ್ಮನ್ನು ತುಂಬಿಸಿ ಎಂಬುದು ಆತನ ಹತ್ತಿರತ್ತೆ. ನಾವು ಕಣ್ಣೀರುಗಳನ್ನು ದುಃಖಿಸಿಕೊಳ್ಳುತ್ತಾ ಗೋಳಾಡುತ್ತಾ, ಯಾವ ರೀತಿ ಅನ್ನಳು ಆ ಹೃದಯದಲ್ಲಿ ದುಃಖಿಸಿದು ನೋಡ್ತೇವೆ. ಅವಳ ಆ ಪ್ರಾರ್ಥನೆ ದೇವರು ಕೇಳಿದರು. ಇವತ್ತು ನಾವು ಹೃದಯದಲ್ಲಿ ದುಃಖಿಸಿಕೊಳ್ಳುತ್ತಾ, ಹೌದು ಜೀವಂತವಾಗಿ ದೇವರು ಇದ್ದಾನೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ ಆತನನ್ನು ಪರಿಪೂರ್ಣವಾಗಿ ಭರವಸೆ ಇಡೋದು ಅಷ್ಟೇ ಸತ್ಯವಾಗಿದೆ. ಆತನ ಮೇಲೆ ಪರಿಪೂರ್ಣವಾಗಿ ಭರವಸೆ ಇಟ್ಟುಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು ಪ್ರಾರ್ಥನೆ ಮಾಡೋಣ. ಸ್ವರ್ಗಿನ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮೇರೆಗೆ ದಿಗ್ಭ್ರಮೆಗೊಳ್ಳಬೇಡ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ದೇವರು, ನನ್ನ ಧರ್ಮದ ಬಲಗೆ ನಿನಗೆ ಕೊಡುತ್ತೇನೆ, ನಾನು ನಿನ್ನನ್ನು ಉದ್ಧಾರಿಸ್ತೇನೆ, ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ ಎಂಬುದು ಒಂದು ಅತಿಶಯವಾದ ಆಶಯವನ್ನು ಕೊಟ್ಟಂತ ದೇವರು ನೀನಾಗಿದ್ದೀ ಸ್ವಾಮಿ. ದೇವ, ನಾನು ನಂಬುತ್ತೇವೆ ಸ್ವಾಮಿ, ಈ ಆರಾಧನೆಯಲ್ಲಿ
ಅನೇಕ ಕುಟುಂಬಗಳಿಗೆ ಒಂದು ಬಿಡುಗಡೆಗಳು ಕಾಣಲ್ಪಡೋ ರೀತಿಯಲ್ಲಿ ಕಾರ್ಯ ಮಾಡು ದೇವ. ಹೌದು ಸ್ವಾಮಿ, ನಾನಾ ಸಮಸ್ಯೆಗಳು, ನಾನಾ ತೊಂದರೆಗಳು, ನಾನಾ ರೀತಿಯ ಆ ಸೈತನ ಶೋಧನೆಯಿಂದ ಪರಿಪೂರ್ಣವಾಗಿ ಅವರು ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನನ್ನು ಪರಿಪೂರ್ಣವಾಗಿ ಭರವಸೆ ಇಡುವಂತೆ ನೀನು ಒಂದು ಕುಟುಂಬಗಳನ್ನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಾರಂಭದ ಕಡತನಕ್ಕೆ ಎಲ್ಲ ಸಿನಿಮಾಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಇನ್ನೊಂದು ಅರ್ಥ, ನಾವು ಆತನನ್ನು ಆರಾಧನೆ ಮಾಡಬೇಕು, ಆತನ ನಾವು ಕೊಂಡಾಡುವರಾಗಬೇಕು. ಆತನು ಯುದ್ಧ, ನಮಗೋಸ್ಕರ ಯುದ್ಧ ಮಾಡೋ ದೇವರು. ಎಲ್ಲ ವೈರಿಗಳು ಎಷ್ಟೇಗಳು ಇದ್ದರು, ಎಷ್ಟು ಪ್ರಬಲರಾದ್ರು, ಆದರೆ ಇನ್ನು ಮುಂದೆ ಯಾವ ವೈರಿಯು, ಯಾವುದೇ ಸೈತನನ್ನು ಯಾರಿಗೂ ಮುಟ್ಲಿಕ್ಕೆ ಆತನು ಬಿಡುವುದಿಲ್ಲ. ಯಾಕಂದ್ರೆ ನಮಗೋಸ್ಕರ ಯುದ್ಧ ಮಾಡೋ ದೇವರು ಪರಲೋಕದಲ್ಲಿ ಇಳಿದು ಬರ್ತಾ ಇದ್ದಾನೆ. ಆತನನ್ನು ದೃಷ್ಟಿಸುವುದಾದರೆ ಅವನ ಮುಖ ಪ್ರಕಾಶ ಹೊಂದುವುದೆಂಬುದು ವಾಕ್ಯ ಹೇಳ್ತದೆ. ಈ ಸಮಯದಲ್ಲಿ ನಾವು ಕಂಠಘೋಷವಾಗಿ ಆರ್ಭಟಿಸ್ತಾ ಆತನ ನಮ್ಮನ್ನು ಈ ಸಮಯದಲ್ಲಿ ನಾವು ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ಹಲ್ಲೆಲೂಯಾ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಹಲ್ಲೆಲೂಯಾ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲೆ ಇಲ್ಲ, ಯೋಧವು ಕರ್ತನದು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಯೋಧವು ಕರ್ತನದು. ಹೇಳು ಇನ್ನೊಂದಾರ್ತೆಯ. ಸೋಲಿಲ್ಲ ನನಗೆ, ಸೋಲೆ ಇಲ್ಲ, ಯೋಧವು ಕರ್ತನದು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಯೋಧವು ಕರ್ತನದು. ನನಗಾಗಿ ಯುದ್ಧವ ಮಾಡುವ ಕರ್ತ ನನ್ನ ಪಕ್ಷ. ನಂಬಿಕೆಯಲ್ಲಿ ನಾವು ಈ ಸಮಯದಲ್ಲಿ ಅರಿಕೆ ಮಾಡುವ. ನನ್ಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರೂ, ಫಾರೋನ್ನ ಸೇನೆಯಿಂದ ಅಟ್ಟಿದರು, ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರೂ, ಫಾರೋನ್ನ ಸೇನೆಯಿಂದ ಅಟ್ಟಿದರು, ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವೆ ಮಾರ್ಗ ಮಾಡುವನು. ತಡೆಯ ಮುರಿದು ಶತ್ರುವ ಕೆಡವೆ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ ನಮಗೆ, ಸೋಲೆ ಇಲ್ಲ, ಯೋಧವು ಕರ್ತನದು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಯೋಧವು ಕರ್ತನದು. ಸೋಲಿಲ್ಲ ನಮಗೆ, ಸೋಲೆ ಇಲ್ಲ, ಯೋಧವು ಕರ್ತನದು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಯೋಧವು ಕರ್ತನದು. ನನಗಾಗಿ ಯುದ್ಧವ ಮಾಡುವ ಕರ್ತ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದನು, ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನಮಗೆ, ಸೋಲಿಲ್ಲ ನಮಗೆ, ಸೋಲೆ ಇಲ್ಲ, ಯೋಧವು ಕರ್ತನದು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಯೋಧವು ಕರ್ತನದು. ಸೋಲಿಲ್ಲ ನನಗೆ, ಸೋಲೆ ಇಲ್ಲ, ಯೋಧವು ಕರ್ತನದು.
ಭಯವಿಲ್ಲ, ಯಾವ ಭಯವಿಲ್ಲ, ಯೋಧವು ಕರ್ತನದು, ನನಗಾಗಿ ಯುದ್ಧವ ಮಾಡುವ ಕರ್ತನ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲ್ ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ, ಸೈತಾನನ ತಲೆಯನ್ನು ಜಜ್ಜಿದನು, ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ, ಸೈತಾನನ ತಲೆಯನ್ನು ಜಜ್ಜಿದನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನಮಗೆ, ಸೋಲೇ ಇಲ್ಲ. ಓ ಯೇಸುವೇ, ನಾವು ಸೋಲುವವರಲ್ಲ ಸ್ವಾಮಿ, ನಾವು ದಿಗ್ಭ್ರಮೆಗೊಳ್ಳುವವರಲ್ಲ, ನಾವು ಭಯಪಡುವವರಲ್ಲ. ನನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಗಳ ದೋಷ ನಾವು ಖಂಡಿಸ್ತೇವೆ ಸ್ವಾಮಿ. ಯಾಕಂದ್ರೆ ಯಾವುದೇ ಮಾಟ ಮಂತ್ರಗಳಾಗಿರ್ಬೋದು, ಆದ್ರೆ ದೇವರು ಎಲ್ಲವನ್ನು ನಾಶ ಮಾಡ್ತಾನೆ. ಸೈತಾನ ತಲೆಯನ್ನು ನಾಶ ಮಾಡೋ ದೇವರು, ಸೈತಾನ ತಲೆಯನ್ನು ದೇವರು ನಾಶ ಮಾಡಿದ ದೇವರು ನಮ್ಮ ನಡೆಸ್ತಾನೆ. ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ವಾಕ್ಯದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ನಮಗೊಂದು ಪರಿಪೂರ್ಣದ ಬಿಡುಗಡೆ ಕೊಡುವಂತ ದೇವರು ಆತನಾಗಿದ್ದಾನೆ. ಯಾಕಂದ್ರೆ ಯಾವುದೇ ಕೆಂಪು ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ದುಷ್ಟನ ಸಂಗತಿಗಳಿರ್ಬೋದು, ಆದ್ರೆ ದೇವರು ಅದನ್ನು ನಾಶ ಮಾಡುವಂತ ದೇವರಾಗಿದ್ದಾನೆ. ಅದೇ ನಮಗೆ ಜಯ. ಯೇಸುವಿನ ನಾಮದಲ್ಲಿ ನಮಗೆ ಜಯ ಉಂಟಾಗುವುದು. ಯೇಸುವಿನ ನಾಮದಲ್ಲಿ ನಮಗೆ ಒಂದು ದೊಡ್ಡ ಮಾರ್ಗಗಳು ಅದು ತೆರೆಯಲ್ಪಡುವುದಕ್ಕಾಗಿ ಸ್ತೋತ್ರಗಳಿದ್ದೇವೆ ಸ್ವಾಮಿ. ದೇವ, ನೀನು ನಮಗೋಸ್ಕರ ಯುದ್ಧ ಮಾಡ್ತಿ, ನೀನು ನಮಗೋಸ್ಕರ ಯುದ್ಧ ಮಾಡ್ತೀನಿ. ಓ ಯೇಸುವೆ, ನೀನು ನಮಗೋಸ್ಕರ, ಓ ನಮ್ಮ ಪಕ್ಷವಾಗಿರುವ ದೇವರು, ನಮ್ಮ ಪಕ್ಷವಾಗಿರುವ ದೇವರು ಯಾರಿಲ್ಲ ಸ್ವಾಮಿ. ದೇವಾನಿಗೆ ಸ್ತೋತ್ರಗಳಿದ್ದೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್. ಹಾಲೆಲೂಯಾ ರಾಜ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿನ್ನ ನಾಮದಲ್ಲಿ ಜಯ ಕೊಡುವಂತ ದೇವರು, ನಿನ್ನ ವಾಕ್ಯದಲ್ಲಿ ಜಯ ಕೊಡುವಂತ ದೇವರು, ನಿನ್ನ ರಕ್ತದಲ್ಲಿ ಜಯ ಕೊಡುವಂತ ದೇವರು ನೀನಾಗಿದ್ದೀ ಸ್ವಾಮಿ. ದೇವ, ನಮಗೆ ಸೋಲು ಎಂಬ ಸಂಗತಿಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ದೇವರು, ನಾನೇ ಯೆಹೋವನು, ನಾನು ಯೇಸುವೆಂದು. ದೇವ ನೀನು ಪ್ರತಿಷ್ಠೆ ಪಡಿಸುವಂತ ದೇವರು, ನೀನೊಬ್ಬನೇ ಜೀವಂತುಳ್ಳ ದೇವರು ಕರ್ತನಪ್ಪ. ದೇವ, ಇಷ್ಟರ ತನಕ ತಿಂದು ಬಿಟ್ಟ ವರ್ಷಗಳಾಗಿರ್ಬೋದು, ಇಷ್ಟರ ತನಕ ನಮ್ಮ ಪರಿಸ್ಥಿತಿಗಳು ಹದಗೆಟ್ಟುಗಳಿರ್ಬೋದು, ನಮ್ಮ ಪರಿಸ್ಥಿತಿಗಳು ಹೀಗಿರ್ಬೋದು, ಆದ್ರೆ ದೇವರು ಒಂದು ಒಳ್ಳೆಯ ಶುಭ ದಿನವನ್ನು, ಒಂದು ಶುಭ ಸಮಯವನ್ನು ನಮ್ಮೊಬ್ಬರ ಜೀವಿತದಲ್ಲಿ ಆತನ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ದೇವ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ಇನ್ನೊಂದಾರ್ತಿ ಸ್ವಾಮಿ ನಾವು ಆರಾಧಿಸ್ತೇವೆ ಸ್ವಾಮಿ. ನಿನ್ನೊಬ್ಬನ ಆರಾಧಿಸ್ತೇನೆ. ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ದೇವ ಹೌದು ಸ್ವಾಮಿ, ಯೆಹೋಶುವ ಕಾಲೇಬರ ದೇವರು, ನಿನಗೊಬ್ಬನಿಗೆ ಮಹಿಮೆ. ನಮ್ಮನ್ನು ತಲೆ ಎತ್ತಿ ನಮ್ಮ ಧೂಳಿಯಿಂದ ಪ್ರಭುಗಳೊಂದಿಗೆ ಕುಳ್ಳಿರಿಸುವಂತ ದೇವರು ನೀನಿದಕ್ಕಾಗಿ ನಿನ್ನ ನಾಮಕ್ಕೆ ಕೊಂಡಾಟವಾಗಲಿ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನಾನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಅಬ್ರಾಮ ಇಸಾಕರ ದೇವರೇ, ಯಾಕೋಬ ಯೋಸೇಫರ ದೇವರೇ, ಅಬ್ರಾಮ ಇಸಾಕರ ದೇವರೇ, ಯಾಕೋಬ ಯೋಸೇಫರ ದೇವರೇ, ಕೇಡಿನಿಂದ ನನ್ನ ತಪ್ಪಿಸಿ
ಆಶೀರ್ವದಿಸಿದೆ. ಕೇಡಿನಿಂದ ನನ್ನ ತಪ್ಪಿಸಿ ಆಶೀರ್ವದಿಸಿದೆ. ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಜನರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ. ಜನರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ. ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ. ತೋಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ತೋಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ನಾನೇ ನನ್ನೇ ಆರಾಧಿಸುವೆ, ನಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ. ತೋಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ತೋಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ, ತಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಓ ಯೇಸುವೇ, ನಾನು ನಿನ್ನನ್ನೊಬ್ಬನು ಆರಾಧಿಸುವೆ ಸ್ವಾಮಿ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನಿನಗೊಬ್ಬನಿಗೆ ಆರಾಧಿಸುವೆ ಸ್ವಾಮಿ. ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಜಲರಾಶಿಗಳನ್ನು ವಿಭಾಗಿಸಿಕೊಂಡು ಮುನ್ನಡೆಸುವಂತ ದೇವರೇ, ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದೇವೌದು ಸ್ವಾಮಿ, ಧೂಳಿನಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸುವಂತ ದೇವರೇ, ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಗೌರವವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಾವು ಈ ಸಮಯದಲ್ಲಿ ಹೇಳ್ತೇವೆ, ನನ್ನ ಆಶ್ರಯ ನೀನು, ನನ್ನ ಬಂಡೆ ನೀನು, ನನ್ನ ಕೋಟೆ ನೀನು. ಹೌದು ಸ್ವಾಮಿ, ಯಾಕಂದರೆ ಸ್ವಾಮಿ ನನಗೆ ಎಲ್ಲವೂ ಒದಗಿಸಿ ಕೊಡುವಂಥ ದೇವರು ನೀನೆಂಬುದು ಸ್ವಾಮಿ. ಯಾಕಂದರೆ ಸ್ವಾಮಿ ಅನೇಕ ರೀತಿಯ ಸಂಗತಿಗಳು ಬರುವಾಗ ನಿನ್ನನ್ನು ಆತುಕೊಳ್ಳುವವರ ಮಧ್ಯದಲ್ಲಿ ನೀನು ಕಾರ್ಯ ಮಾಡುವಂಥ ದೇವರಾಗಿದೆ ಕರ್ತನಪ್ಪ ದೇವ. ಹೌದು ಸ್ವಾಮಿ, ನೀವು ವಾಕ್ಯದ ಕಷ್ಟದ ದಿನದಲ್ಲಿ ನನ್ನ ಜೊತೆಗಾರನಾಗಿದ್ದುಕೊಂಡು, ಕಣ್ಣೀರಿನ ಸಮಯದಲ್ಲಿ ನನಗೆ ಒಡೆಯನಾಗಿದ್ದುಕೊಂಡು ದೇವ ನೀನೊಬ್ಬನೇ ನನ್ನ ಆಶ್ರಯವಾಗಿದೆ ಎಂಬುದು ಈ ಸಮಯದಲ್ಲಿ ಮನಪೂರ್ವಕವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಭಯಭಕ್ತಿಗಳಿಂದ ಈ ಸಮಯದಲ್ಲಿ ನನ್ನ ಆರಾಧಿಸ್ತೇವೆ ಸ್ವಾಮಿ. ಹಾಲೆಲೂಯಾ.
ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ ನನ್ನ ಒಡೆಯನೇ, ನನ್ನ ಕಾಣುವ ನನ್ನ ಒಡೆಯನೇ, ಆರಾಧನೆ 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 ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವನೇ. ನನ್ನ ಕುರುಬನೇ, ಯೆಹೋವನೇ. ಆರಾಧನೆ 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 ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದೊಳು ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದೊಳು ನನ್ನ ಕಾಣುವ ನನ್ನ ಒಡೆಯನೇ, ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ನೀನೇನಯ್ಯ. ಆರಾಧನೆ ಯೇಸುವೇ, ದೇವರಿಗೆ ಆರಾಧನೆ ಮಾಡ್ತೀವಿ ಸ್ವಾಮಿ. ನಿನ್ನಿಂದ ಆತನ ಕಾರ್ಯಗಳು ಯಾವುದಿಲ್ಲ. ಕಷ್ಟದ ದಿನಗಳಲ್ಲಿ ಸ್ವಾಮಿ, ಕಣ್ಣೀರಿನ ಸಮಯದಲ್ಲೂ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದೆ. ನಿನ್ನ ಪ್ರೀತಿ ಮಾತ್ರ ನಮಗೆ ಬೇಕು. ನಮ್ಮನ್ನು ಸಂತೈಸಿ ನಮ್ಮನ್ನು ಮುನ್ನಡೆಸುವ ದೇವರಾಗಿದೆ ಕಣ್ಣಿಯಪ್ಪ. ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನ್ನ ಆರಾಧನೆ ಮಾಡ್ತೇವೆ ಸ್ವಾಮಿ. ನಮ್ಮ ಪರಿಪೂರ್ಣ ಬುದ್ಧಿಯಲ್ಲಿ ಶಕ್ತಿಯಲ್ಲಿ ನಮ್ಮ ಬಲದಲ್ಲ ಸ್ವಾಮಿ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಕ್ಕಾಗಿ ಪ್ರತಿಯೊಂದು ಕಣ್ಣೀರುಗಳು ಕೂಗುವಾಗಲೂ ನಮ್ಮ ಕಣ್ಣೀರನ್ನು ಒರೆಸುವ ತಂದೆಯಾಗಿದ್ದಿ ಸ್ವಾಮಿ. ನಮ್ಮನ್ನು ಸಂತೈಸುವ ತಾಯಿಯಾಗಿದ್ದಿ, ನಮ್ಮನ್ನು ಪೋಷಿಸುವಂತ ದೇವರಾಗಿದ್ದಿ. ನೀನೊಬ್ಬನೇ ನಮ್ಮ ಆಶ್ರಯ. ಈ ಲೋಕದ ಜನರು ನಮ್ಮನ್ನು ತಿರಸ್ಕಾರ ಮಾಡಬಹುದು, ನಮ್ಮ ಕುಟುಂಬಸ್ಥರು ತಿರಸ್ಕರಿಸಬಹುದು, ಆದರೆ ಯೇಸುವೇ ನಮ್ಮನ್ನು ಅಪ್ಪಿಕೊಳ್ಳುವಂತ ದೇವರು, ನಮ್ಮನ್ನು ಕೂಗುಗಳ ಆಳಬೇಡ ಎಂಬುದು ಕಣ್ಣೀರನ್ನು ಓರಿಸುವ ದೇವರಾಗಿ ಕರ್ತನಪ್ಪ. ದೇವ ನಿನಗೆ ಮಹಿಮೆಯನ್ನು ಸ್ತೋರಿಸುತ್ತೇವೆ ಸ್ವಾಮಿ. ದೇವಿ ಆರಾಧನೆ ನೋಡ್ತಿರುವಂತ ಒಂದು ಕುಟುಂಬದಲ್ಲಿ ದೇವ ನೀನು ಮುಟ್ಟು
ಒಂದು ಕುಟುಂಬ ನೀನು ಮುಟ್ಟು ಸ್ವಾಮಿ, ಒಂದು ಕುಟುಂಬದಲ್ಲಿ ಕಾರ್ಯಗಳು ಮಾಡು ಸ್ವಾಮಿ. ನಿನ್ನ ಮಹಿಮೆ ಒಂದು ಕುಟುಂಬದಲ್ಲಿ ಇಳಿದು ಬರಲಿ ಸ್ವಾಮಿ. ಈ ಆರಾಧನೆ ಸುಮ್ಮನೆ ಆರಾಧನೆ ಆಗದೆ ಅದು ಪವಿತ್ರಾತ್ಮನಿಂದ ನಡೆಯಲ್ಪಟ್ಟದ ಆರಾಧನೆಯಾಗಿ ಸ್ವಾಮಿ ಒಂದು ಕುಟುಂಬಗಳಲ್ಲಿ ಕಾರ್ಯಗಳಾಗಲಿ ಸ್ವಾಮಿ. ಓ ಯೇಸುವೇ, ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ನೀನು ಆರಾಧನೆಯಲ್ಲಿ ಇಳಿದು ಬಂದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವನಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ನೀನು ಮುಟ್ಟಿದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಒಂದು ಸ್ವಾಮಿ. ಯೇಸುವೆ, ನೀನು ಮಹಿಮೆ ಒಂದು. ಎಲ್ಲ ಸ್ತುತಿಯು, ಎಲ್ಲ ಗೌರವವು, ಎಲ್ಲ ಘನತೆಯು ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ಪ್ರಾರ್ಥನೆ ಬೇಡುತ್ತಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಸಂದೇಶಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ವಾಕ್ಯಗಳನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡೋ ಪವಿತ್ರಾತ್ಮನೆ ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1ನೇ ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ 30ನೇ ಕಡೆ ಭಾಗ. 1 Samuel chapter 2 verse 30 ಲಾಸ್ಟ್ ಪಾರ್ಟ್. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಇಲ್ಲಿ ದೇವರು ಇಲ್ಲಿ ಸಾಮುವೇಲಗೆ ಇಲ್ಲಿ ನಾವು ದೇವರು ಇಲ್ಲಿ ಮಾತನಾಡ್ತಾನೆ. ಯಾರು ನನ್ನನ್ನು ಸನ್ಮಾನಿಸ್ತಾರೆ, ನನ್ನನ್ನು ಸನ್ಮಾನಿಸೋದ್ರೆ ಯಾರು ದೇವರು ಸನ್ಮಾನಿಸ್ತಾರೋ ಅವರನ್ನು ದೇವರು ಸನ್ಮಾನಿಸ್ತಾನೆ ದೇವರು ಹೇಳ್ತಾನೆ. ಯಾರು ದೇವರು ತಿರಸ್ಕರಿಸ್ತಾರೋ ಅವರನ್ನು ತಿರಸ್ಕಾರ ಹೊಂದುತ್ತಾರೆ. ಹಾಗಾದರೆ ದೇವರನ್ನು ಸನ್ಮಾನಿಸುವುದೆಂದರೆ ಏನು ಅರ್ಥ? ಯಾವ ರೀತಿ ದೇವರನ್ನು ಸನ್ಮಾನಿಸಬಹುದು ಎಂಬುದನ್ನು ಕೆಲವು ಸಂಗತಿ ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೇವರನ್ನು ಸನ್ಮಾನಿಸುವುದು ಆಗಿದೆ. ನಾನು ನೋಡ್ತೇವೆ ಮತ್ತಾಯನ ಬರೆಸುವ ವಾರ್ತೆ 15ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ chapter 15 verse 1 to 9. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಏಕೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದರೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂದು ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನನ್ನಿನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾಗಿದ್ದಿಲ್ಲ ಅನ್ನುತ್ತೀರಿ. ಈಗ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದಿರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಅದು ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಅತಿ ಸ್ಪಷ್ಟ ಹೇಳ್ತಾನೆ ಇಲ್ಲಿ. ಪರಿಸರ ಶಾಸ್ತ್ರಿಗಳು ದೇವರ ಆಜ್ಞೆಯನ್ನು ತಮ್ಮ ಸಂಪ್ರದಾಯ ಮುಖಾಂತರ ನಿರರ್ಥಕ ಮಾಡಿಕೊಂಡು ಅವ್ರಿಗೆ ಹೇಳ್ತಾರೆ. ದೇವರ ವಾಕ್ಯದಲ್ಲಿ ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬ ಆಜ್ಞೆ ಅವ್ರಿಗೆ ಹೇಳ್ತಾರೆ. ತಂದೆ ತಾಯಿಗಳಿಗೆ ಸಂರಕ್ಷಣೆ ಕೊಡುವಂಥ ಹಣ ದೇವರಿಗೆ ಕೊಟ್ಟರೆ ಸಾಕು, ತಂದೆ ತಾಯಿಗೆ ಕೊಡಬೇಕು ಇಲ್ಲ ಎಂಬುದಾಗಿ ತಮ್ಮ ಸಂಪ್ರದಾಯ ಮುಖಾಂತರ ಅವ್ರು ದೇವರ ಆಜ್ಞೆ ನಿರರ್ಥಕ ಮಾಡುತ್ತಾರೆ ಮತ್ತು ದೇವರನ್ನ ಆರಾಧನೆ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನೇ, ಈ ಜನರು ಮಾತನ್ನು ಸನ್ಮಾನಿಸುತ್ತಾರೆ, ಅದರ ಮನಸ್ಸು ದೂರವಾಗಿದೆ. ಇದು ಅರ್ಥವಾದರೆ ನೀವು ಎಷ್ಟು ದೇವರಿಗೆ ನಿಮ್ಮ ಬಾಯಿಯಿಂದ ಎಷ್ಟೋ ಗಂಟೆಯನ್ನು ಸ್ತುತಿ ಮಾಡಬಹುದು. ಹಾಗಾದರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗದೇ ದಿದ್ದರೆ ನಿಮ್ಮ ಭಕ್ತಿ, ನಿಮ್ಮ ಆರಾಧನೆ ದೇವರು ಮೆಚ್ಚುವುದಿಲ್ಲ. ದೇವ್ರ ಸಂಬಂಧಿಸಿದಂತೆ ದೇವರು ನಿಮ್ಮ ಆರಾಧನೆ, ನಿಮ್ಮ ಸ್ತುತಿ, ನಿಮ್ಮ ಪ್ರಾರ್ಥನೆ, ನೀವು ಕೊಡುವ ದಶಮಾಂಶ ಕಾಣಿಕೆ, ನೀವು ಮಾಡುವ ಸೇವೆ ದೇವರಿಗೆ ಸ್ವೀಕಾರವಾಗಬೇಕಾದರೆ ನಿಮ್ಮ ಹೃದಯದಿಂದ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಿಕೊಂಡು ನೀವು ಆರಾಧನೆ ಮಾಡುವ ಅಂಥ ಆರಾಧನೆ, ಅಂಥ ಸ್ತುತಿಗೀತೆ ಅದು ದೇವರಿಗೆ ಮೆಚ್ಚುತ್ತದೆ, ಆ ಭಕ್ತಿ. ಆದರೆ ನೀವು ದೇವರ ಆಜ್ಞೆಯನ್ನು ಮೀರಿಕೊಂಡು ಎಷ್ಟು ನೀವು ದೇವರ ಭಕ್ತಿ ತೋರಿಸಿದ್ರೆ ಇಲ್ಲಿ ಹೇಳ್ತಾನೆ,
ಈ ಜನರು ಮಾತಿನಿಂದ ಮಾತ್ರ ನನ್ನನ್ನು ಸನ್ಮಾನಿಸ್ತಾರೆ, ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯ ಕಲ್ಪಿತ ಕಟ್ಟನ್ನು ಅವರು ನನಗೆ ಬೋಧಿಸಿದಿಂದ ನನ್ನ ಭಕ್ತಿತ್ವ ವ್ಯಕ್ತ ಅಂದರೆ ಅವರೆಂದರೆ ಅವರು ಮನುಷ್ಯರು ಸಂಪ್ರದಾಯದಿಂದ ದೇವರ ಆಜ್ಞೆಗೆ ಅವರು ಅವಿಧರಾಗ್ತಾರೆ. ನಾವು ನೋಡ್ತೇವೆ 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯದಲ್ಲಿ 22-23 ವಾಕ್ಯದಲ್ಲಿ ಹೀಗೆ ಬಲಪಡಿದೆ. ಅಲ್ಲಿ ಸೌಲನಿಗೆ ಹೇಳ್ತಾನೆ, ದೇವರು ವಿಧಿಯುತ್ತಿಗೆ ಮೆಚ್ಚುವಷ್ಟು ಬರೀ ಯಾವ ಯಜ್ಞ ಹೋಮಗಳಿದ್ದರೂ ಮೆಚ್ಚುವುದಿಲ್ಲ. ಅವಿಧ ಎಂಪ್ಲಿಫೈಡ್ನಲ್ಲಿ ಬರೆಯಲ್ಪಡಿದೆ, ದೇವರ ಆಜ್ಞೆಗಳು ಅವರು ವಿರೋಧಿಸ್ತಾರೋ, ಯಾರು ಕಠಿಣ ಹೃದಯ ಮಾಡ್ತಾರೋ ಅವರು ಮಾಟ ಮಂತ್ರಕ್ಕೆ ಸಮಾನವಾಗಿದೆ. ಅವಿಧೇಯತೆಯು ಕಪಟ ಭಕ್ತಿ ಮತ್ತು ವಿಗ್ರಹಾರಾಧನೆಗೆ ಸಮಾನವಾಗಿದೆ ಎಂಬುದಾಗಿ ಒರಿಜಿನಲ್ ಎಂಪ್ಲಿಫೈಡ್ ಬೈಬಲ್ ಆ ರೀತಿ ಅದು ಟ್ರಾನ್ಸ್ಲೇಟ್ ಮಾಡಿದೆ. ಹಾಗಾದರೆ ಯಾರು ನೀವು ಪ್ರೇರೆ ದೇವರ ಯಾವುದೇ ಆಜ್ಞೆಯೂ ಅವಿಧೇಯರಾಗುವುದಾದರೆ ನಿಮ್ಮ ಭಕ್ತಿ ದೇವರು ಮೆಚ್ಚುವುದಿಲ್ಲ ಪ್ರೇರೆ. ಅದು ದೇವರ ಮುಂದೆ ವಿಗ್ರಹಾರಾಧನೆ, ಅದು ಕಪಟ ಭಕ್ತಿ. ಇಲ್ಲಿ ನೋಡ್ತೀವಿ ಈ ಜನರು ಪ್ರೇರೆ ದೇವರು ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಆರಾಧನೆ ಮಾಡಿದರು, ಸ್ತುತಿ ಮಾಡಿದರು. ಅದೇ ಯೇಸು ಕ್ರಿಸ್ತನೇ ನೀವು ಮಾತಿನಲ್ಲಿ ಮಾತನ್ನು ಸನ್ಮಾನಿಸ್ತೀರಿ, ಅದು ನಿಮ್ಮ ಮನಸ್ಸಿನಲ್ಲಿ ನನ್ನ ಆಜ್ಞೆಗೆ ವಿಧೇಯತೆ ಇಲ್ಲ. ಹಾಗಾದರೆ ಪ್ರೇರೆ ನಿಮ್ಮ ದೇವ್ರ ಸನ್ಮಾನಿಸುತ್ತವಾಗಿದೆ. ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಇದ್ದ ಹಾಗೆ ಕೈಕೊಂಡು ನಡೆಯೋರಾಗಬೇಕು ವಿನ ಅದು ಯಾವುದೋ ಕೂಡಿಸಲು ಕಲಿಯಲು ಎಷ್ಟು ದೇವರ ವಾಕ್ಯ ವಿಧೇಯರಾಗಿದ್ದರೋ ಆ ವಿಧೇಯತೆಯಿಂದ ಮಾಡುವ ಆರಾಧನೆ, ಮಾಡುವಂಥ ಸೇವೆ, ಕೊಡುವಂಥ ದಶಮದ ಕಾಣಿಕೆಗಳು ಎಲ್ಲ ದೇವರಿಗೆ ಮೆಚ್ಚುತ್ತದೆ. ಅದು ದೇವರು ಸನ್ಮಾನಿಸುವುದು ಆಗಿದೆ. ಅಂಥವನ್ನು ದೇವರು ಸನ್ಮಾನಿಸ್ತಾನೆ, ಅಂಥ ದೇವರು ಆಶೀರ್ವಾದ ಮಾಡ್ತಾನೆ, ಅಂಥವ್ರು ಅಭಿಷೇಕಿಸ್ತಾನೆ, ಅಂಥವ್ರು ದೇವರು ಉತ್ತರ ಕೊಡ್ತಾರೆ. ಇದು ಅರ್ಥವಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರೇರೆ, ಆದಿತ್ಯವಾರ ಸಭೆಯಾಗಿ ಸೇರಿ ಬರುವುದೇ ದೇವರನ್ನು ಸನ್ಮಾನಿಸುವುದು ಆಗಿದೆ. ಐಜಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಐಜಯ 58:13 and 14. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹಾರಾಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಇಲ್ಲಿ ಯೆಶಾಯ ಅತಿ ಸ್ಪಷ್ಟತೆ ಪ್ರೇರೆ ದೇವರು ನಿಮಗೆ ಸಬ್ಬಾತ್ ಕೊಟ್ಟಿದ್ದಾನೆ. ಸಬ್ಬಾತ್ ಅಂದರೆ ಏನು ಪ್ರೇರೆ? ದೇವರಿಗೆ ಆರಾಧನೆ ಮಾಡಲಿಕ್ಕೆ ಒಂದು ದಿನ, ನಾವು ವಾರಕ್ಕೆ ಒಂದು ದಿನವನ್ನು ಪ್ರೇರೆ ದೇವರಿಗೆ ಆರಾಧನೆಗೋಸ್ಕರ ಮೀಸಲಾಗಿರಬೇಕು. ಈ ಇಂಡಿಯಾ ದೇಶದಲ್ಲಿ ಪ್ರೇರೆ ಆದಿತ್ಯ ದಿವಸ ಪ್ರೇರೆ ಸಬ್ಬಾ ದಿನವನ್ನು ಆಚರಿಸ್ತಾ ದೇವರ ಆರಾಧನೆ ಮಾಡಲಿಕ್ಕೆ. ಆ ದಿವಸ ಪ್ರೇರೆ ನೀವು ಎಂಥ ನಿಮ್ಮ ಕೆಲಸ ಕಾರ್ಯ ಇದ್ದರೂ ಎಂಥದ್ದೆಲ್ಲ ಬದಿಗಿಟ್ಟುಕೊಂಡು ಆ ಇಡೀ ದಿನ ಪ್ರೇರೆ ದೇವರನ್ನ ಆರಾಧನೆ ಮಾಡಲಿಕ್ಕೆ, ದೇವರ ಸೇವೆಗೆ ಅದು ಉಪಯೋಗಿಸಿದ್ದಾರೆ. ಅದು ಅರ್ಥ ದೇವ್ರನ್ನ ಸನ್ಮಾನಿಸ್ತೀರಿ ಪ್ರೇರೆ. ಇನ್ನೊಂದು ಸಬ್ಬತ್ ಅರ್ಥವಾಗಿದೆ ಪ್ರೇರೆ, ನಿಮ್ಮ ಸಭೆಯಲ್ಲಿ ಉಪವಾಸ ದಿನ ಗೊತ್ತು ಮಾಡುವಾಗ ನೀವು ಆ ಉಪವಾಸ ದಿನಕ್ಕೆ, ಉಪವಾಸ ಪ್ರಾರ್ಥನೆಗೆ ನಿಮ್ಮ ಕೆಲ ಬದಿಗಿಟ್ಟುಕೊಂಡು ಪ್ರೇರೆ ನೀವು ಆ ಉಪವಾಸವನ್ನು ಪರಿಶುದ್ಧವಾಗಿ ಆ ಸಮಯವನ್ನು ಪೂರ್ತಿ ಪ್ರಾರ್ಥನೆಯಲ್ಲಿ ಉಪಯೋಗಿಸಿದರೆ ಅದು ಸಬ್ಬತ್ತವಾಗಿದೆ. ಈ ರೀತಿ ದೇವರನ್ನು ಪ್ರೇರೆ ದೇವರ ವಾಕ್ಯ ನೋಡ್ತೇವೆ. ಪ್ರತಿಯೊಂದು ಮನುಷ್ಯರಿಗೆ ದೇವರು ಕೆಲಸ ಮಾಡಬೇಕಾದ್ರೆ ನೇಮಿಸಿದ್ದಾನೆ, ಪ್ರತಿಯೊಂದು ಗಂಡಸರು ಕೆಲಸ ಮಾಡಬೇಕಾದ್ರೆ ನೇಮಿಸಿದ್ದಾನೆ. ಅದೇ 6 ದಿವಸ ಪ್ರತಿಯೊಬ್ಬ ಪುರುಷರು ಕೆಲಸ ಮಾಡಿ ದುಡಿಯಬೇಕು, ದೇವರ ನಿಯಮವಾಗಿದೆ. ಅದು ಒಂದು ದಿನ ದೇವರು ಭೂಮಿ ಸೃಷ್ಟಿ ಮಾಡುವ ಅದು ವಿಶ್ರಾಂತಿ ತಗೊಂಡು ಅದು ಇವತ್ತು ಪ್ರೇರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಆದಿತ್ಯ ದಿವಸ ಸಬ್ಬತ್ ದಿನವಾಗಿ ಆಚರಣೆ ಪಡೆ ಇಂಡಿಯಾದಲ್ಲಿ. ಅದೇ ಗಲ್ಫ್ ಕಂಟ್ರಿಯಲ್ಲಿ ಕೆಲವು ಕಡೆಯಲ್ಲಿ ಶುಕ್ರವಾರ ಆರಾಧನೆ, ಶುಕ್ರವಾರ ಯಾವ ದಿವಸ ಪ್ರೇರೆ ನಿಮಗೆ ಅನುಕೂಲ ಉಂಟು ಆ ಸಭೆಯಾಗಿ ನೀವು ಸೇರಿ ಬರುವುದಕ್ಕೆ ನಿಮ್ಮ ಸಭಾ ಪಾಲಕರು ನೇಮಿಸ ಆ ದಿವಸ ಪ್ರೇರೆ ನೀವು ಸಭೆಯಾಗಿ ಪ್ರತಿ ಆದಿತ್ಯ ಇಂಡಿಯಾ ದೇಶದಲ್ಲಿ ಇರುವುದಾದರೆ ಪ್ರತಿ ಆದಿತ್ಯವರ ನೀವು ಸಭೆಯಾಗಿ ಸೇರಿ ಬಂದವರು ಆರಾಧನೆ ಮಾಡುವುದು ಅದು ದೇವರಿಗೆ ಸನ್ಮಾನಿಸುವುದು ಅರ್ಥವಾಗಿದೆ. ಆ ದಿನ ಎಂಥ ಕೆಲಸ ಇರಬಹುದು, ಎಂಥ ಫಂಕ್ಷನ್ ಎಲ್ಲ ಬದಿಗಿಟ್ಟುಗಳು ಇಡೀ ದಿನ ಪ್ರಾರ್ಥನೆಯಲ್ಲಿ ಆರಾಧನೆ ಸ್ಪೆಂಡ್ ಮಾಡ್ತಾರೋ ಅಂಥವನ್ನು ದೇವರು ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮನ್ನು ಅಬ್ರಾಹ್ಮನಾಗೆ ಯಾಕೋಬನನ್ನು ಆಶೀರ್ವಾದ ಮಾಡ್ತಾನೆ. ಹಾಗೆ ಉಪವಾಸದ ದಿನ ಗೊತ್ತು ಮಾಡುವಾಗ ದಿವಸ ಪ್ರೇ ನಿಮ್ಮ ಕೆಲ ಬದಿಗಿಟ್ಟುಕೊಂಡು ದೇವರು ಉಪವಾಸ ಅದಕ್ಕೆ ನಿಮಗೆ ಆಶೀರ್ವಾದ ಉಂಟು. ಆ ರೀತಿ ಪ್ರೇ ದೇವರು ಸನ್ಮಾನಿಸಿದ್ರೆ ಸಬ್ಬತ್ ದಿನ ಅಂದರೆ ಆದಿತ್ಯ ಇಂಡಿಯಾದಲ್ಲಿ ಆದಿತ್ಯ ದಿವಸ ಪ್ರೇ ಪ್ರತಿ ಆದಿತ್ಯರ ಕರ್ತನಿಗೋಸ್ಕರವಾಗಿ ನಾವು ಮೀಸಲಾಗಿರಬೇಕು. ಎಂಥ ಕೆಲಸ ಇರ್ಬೋದು, ಎಂಥ ಫಂಕ್ಷನ್ ಇರ್ಬೋದು ಅದು ಬದಿಗಿಟ್ಟು ಆ ದಿವಸ ಪ್ರೇ ದೇವರಿಗೋಸ್ಕರ ಮೀಸಲಾಗಿ ಅದು ಸಬ್ಬತ್ ದೇವರ ಆರಾಧನೆಯನ್ನು ಸನ್ಮಾನಿಸ್ತಾರೋ ಅಂಥವ್ರು ದೇವರು ವಿಶೇಷವಾಗಿ ಆಶೀರ್ವಾದ ಕೊಡುತ್ತಾನೆ. ಯಾಕೋಬನನ್ನು ಹಾಗೆ ಆಶೀರ್ವಾದ ಮೇಲೆ ಇಲ್ಲಿ ಐಜಾಯ ಪ್ರವಾದಿ ಹೇಳ್ತಾನೆ ಪ್ರೇರೆ. 3ನೇ ಅರ್ಥವಾಗಿದೆ ಪ್ರೇರೆ ದೇವರು ಸನ್ಮಾನಿಸೋದು ದಶಮಾಂಶ ಮತ್ತು ಕಾಣಿಕೆಗಳನ್ನು
ಕೊಡುವುದರ ಮೂಲಕ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. Proverbs chapter 3 verse 9 and 10 verse. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಇವನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣ್ಣಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷಾರ ತುಂಬಿ ತುಳುಕುವುದು. ಇಲ್ಲಿ ಸೊಲೊಮೋನ ನಿನ್ನ ಆದಾಯದಿಂದ ನಿಮಗೆ ಏನು ಪ್ರತಿಯೊಬ್ಬರಿಗೆ ದೇವರು ನಿಮಗೊಂದು ಸಾಮರ್ಥ್ಯ ಕೊಟ್ಟಿದ್ದಾನೆ. ನಿಮಗೆ ಒಂದು ಜ್ಞಾನ, ನಿಮ್ಮ ಸಾಮರ್ಥ್ಯ ಪ್ರಕಾರ ನೀವು ದುಡಿಯುತ್ತೀರಿ. ಆ ಬಂದ ಆದಾಯ ಆಗ್ಬೋದು ಕೃಷಿಯಲ್ಲಿ ಒಂದು ಯಾವ ರೀತಿ ನಿಮಗೆ ಇನ್ಕಮ್ ಬರುತ್ತೋ ಆ ಇನ್ಕಮ್ನಲ್ಲಿ ದೇವರು ಸನ್ಮಾನಿಸಿದ್ರೆ ಅದರಲ್ಲಿ 10ನೇ ಒಂದು ಭಾಗ ಅದನ್ನು ಸಪ್ರೇಟ್ ಮಾಡಬೇಕು. ಮತ್ತು ನೀವು ನಿಮ್ಮ ಸಭೆಗೆ ಬರುವಾಗ ಅದು ದೇವರಿಗೆ ನೀವು ದಶಮಾಂಶವನ್ನು ಕಾಣಿಕೆ ಕೊಡುವುದರ ಮುಖಾಂತರ ಅದು ದೇವರ ಸನ್ಮಾನಿಸ್ ಅಂಥವರಿಗೆ ದೇವರೇ ಅವರ ಕೈ ಕೆಲಸಗಳನ್ನು ಅವರ ಕಣ್ಣು ತುಂಬಿಸುವನಾಗಿದೆ. ಒಂದು ವೇಳೆ ದೇವರ ದಶಮನ ಕದಿಯುವುದಾದರೆ ನಿಮಗೆ ಆಶೀರ್ವಾದ ಬರುವುದಿಲ್ಲ. ಯಾಕಂದರೆ ಮಲಾಕಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 8ರಿಂದ 12ನೇ ವಾಕ್ಯದಲ್ಲಿ ಇಲ್ಲಿ ಮಲಾಕಿ ಪ್ರವಾದಿ ಇಲ್ಲಿ ಜನರಿಗೆ ಎಚ್ಚರಿಕೆ ಕೊಡುತ್ತಾನೆ. ನಾವು ನೋಡ್ತೇವೆ ಮಲಾಕಿ ಚಾಪ್ಟರ್ 3 verse 8 to 12 ವರ್ಸ್. ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳಿದರು. ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವುದ ಕಾರಣ ಶಾಪಗ್ರಸ್ತರಾಗಿದೆ. ಯಾರು ದೇವರ ಮಕ್ಕಳು ದೇವರು ಕೊಡೋ ದಶಮಾಂಶ 10ನೇ ಭಾಗ ಕಾಣಿಕೆ ಅಂದರೆ ಇನ್ನೂ ಒಂದು ಸ್ಯಾಕ್ರಿಫೈಸ್ ಮಾಡುವ ಒಂದು ಭಾಗ. ಈ ದಶಮಾಂಶ ಮತ್ತು ಕಾಣಿಕೆ ಯಾರು ದೇವರಿಗೆ ಕೊಡುವುದಿಲ್ಲವೋ ಅವರು ಬಡವರಾಗಬಹುದು, ಅವರು ಸಾಲದಿಲ್ಲಬಹುದು, ಪ್ರತಿಯೊಬ್ಬರಿಗೆ ಕೊಡುವುದು ನಿಯಮ. ಯಾರು ಕೊಡುವುದಿಲ್ಲವೋ ದೇವರ ಆಜ್ಞೆ ಅವರು ಕದ್ದುಕೊಳ್ಳುತ್ತಾರೆ, ಅವರು ಕದಿಯುತ್ತಾರೆ. ಅವರ ಮೇಲೆ ಆರ್ಥಿಕ ಬಡತನ, ಕೊರತೆ, ಸಾಲ ಎಂಬ ಶಾಪವು ಅವರ ಮೇಲೆ ಬರುತ್ತದೆ. ಆದರೆ ಈ ದೇವರ ಆತ್ಮವನ್ನು ತೋರಿಸಿದ ಅನೇಕರು ಬಡತನದಲ್ಲಿ ಇದ್ದೀರಿ, ಆರ್ಥಿಕವಾಗಿ ಆರ್ಥಿಕ ಕೊರತೆಯಲ್ಲಿ ಸಾಲದಲ್ಲಿ. ಈ ಒಂದು ಶಾಪದ ಬಿಡುಗಡೆ ಆಗಬೇಕಾ ಒಂದೇ ಸೀಕ್ರೆಟ್ ಆಗಿದೆ. ನಿಮಗೆ ಬಂದ ಎಷ್ಟು ನಿಮಗೆ ಆದಾಯ ಇನ್ಕಮ್ ಬರ್ತದೋ ಆಗ್ಬೋದು, ಕೃಷಿ ಮುಖಾಂತರ ಬಿಸ್ನೆಸ್ ಯಾವುದು, ಅದರಲ್ಲಿ ದೇವರು ಕೊಡೋದು ದಶಮಾಂಶ ಮತ್ತು ಕಾಣಿಕೆ ಇನ್ನು ಸಾಕ್ರಿಫೈಸ್ ಕೊಡುವುದು. ಅದು 10ನೇ ನನ್ನ ಆಲಯವು ಆನಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಬಂಡರಿ ತೆಗೆದುಕೊಂಡು ಬನ್ನಿರಿ. ನಿಮ್ಮ ಸಭೆಗೆ ನಿಮ್ಮ ದಶಮಾಂಶ ಕಾಣಿಕೆಯನ್ನು ಕೊಡುವವರಾಗಬೇಕು. ಆಗ ನಾನು ಲೋಕದ ದ್ವಾರಗಳನ್ನು ತೆರೆದು ನಿಮಗೆ ತಡೆಯಿಲ್ಲದಷ್ಟು ಸುರುವೇನೂ ಇಲ್ಲವೋ ನಾನು ಹೀಗೆ ಪರೀಕ್ಷಿಸಿರಿ. ಇದು ಸೇನದು ಅಲ್ಲಿದೆ ನನ್ನನ್ನು ಕೊಟ್ಟು ಯಾವಾಗ ನಾವು ದೇವರಿಗೆ ಕೊಡುತ್ತೀವಿ ದೇವ್ರ 100% ಹೇಳ್ತಾನೆ. ನೀವು ದೇವರಿಗೆ ಕೊಡುವುದರಲ್ಲಿ ಅಲ್ಲೇ ದೇವರ ಸನ್ಮಾನಿಸಿದರೆ ಆತ ನಿಮ್ಮ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡೋದಕ್ಕೆ ಆನಂದವಾಗಿದೆ. ನುಂಗುವ ಹುಳವನ್ನು ನಿಮಗೆ ತಡೆಯುವೆನು, ಅದು ನಿಮ್ಮ ಭೂಮಿಯ ನಾಶ ಮಾಡೋದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಇದು ನೋಡಿ ಅದರ್ಥ ನಿಮ್ಮ ಹಣ ಯಾವ ಸಹ ನುಂಗಿ ಹೋಗೋದಕ್ಕೆ. ಎಷ್ಟು ಜನರು ದುಡಿಯುತ್ತಾರೆ, ಅದು ಹಣ ಪದೇ ಪದೇ ರೋಗಗಳು ಬಂದು ಅವರ ಹಣ ಖರ್ಚಾಗ್ತದೆ, ಸಾಲಕ್ಕೆ ಹೋಗ್ತದೆ. ಈ ರೀತಿ ಅಂದರೆ ನಿಮ್ಮ ಹಣವನ್ನು ಸಹಿತ ನುಂಗಿ ಹೋಗದಂತೆ ದೇವರು ಕಾಪಾಡಬೇಕಾ? ದೇವರಿಗೆ ನಿಮಗೆ ಬಂದ ಆದಾಯದಿಂದ ದೇವರಿಗೆ ಕೂಡ ದಶಮ ಸನ್ಮಾನಿಸಿದರೆ ದೇವರ ನಿಮ್ಮ ಹಣವನ್ನು ಸಹಿತ ನುಂಗಿ ಹೋಗಲಿಕ್ಕೆ ಬಿಡುವುದಿಲ್ಲ, ತಡೆಯುತ್ತಾನೆ ಹೇಳ್ತಾನೆ. ಮತ್ತು ಅನ್ನ ವಾಕ್ಯತ್ತದೆ, ಆಗ ಸಕಲ ಜನಾಂಗಗಳು ನಿಮ್ಮನ್ನು ದಂಡು ಕೊಂಡಾಡುವರು, ನಿಮ್ಮ ದೇಶ ಆನಂದವಾಗಿದ್ದು. ಆಗ ಸಕಲ ಅಂದರೆ ನಿಮ್ಮ ಕುಟುಂಬದ ಎದುರಿನಲ್ಲಿ ನಿಮ್ಮ ತಲೆಯನ್ನು ದೇವರು ಎತ್ತುತ್ತಾನೆ. ಸಾಲಗಾರರ ನಡುವೆ ನೀವು ಸಾಲವನ್ನು ಹಿಂದಿರುಗಿಸೋ ದೇವರು ಮಾಡುತ್ತಾನೆ. ಹಾಗಾದರೆ ಇವತ್ತು ನಿಮ್ಮ ಸಾಲವನ್ನು ಹಿಂದಿರುಗಿ ಕೊಡಬೇಕಾ? ಸಾಲದಿಂದ ಬಿಡುಗಡೆಯಾಗಬೇಕಾ? ಬಡತನ ಕೊರತೆಯಿಂದ ಬಿಡುಗಡೆ ಒಂದೇ ಕಂಡೀಷನ್, ನಿಮಗೆ ಬಂದ ಆದಾಯದಿಂದ ದೇವರಿಗೆ ಕೂಡ ದಶಮಾಂಶ ಕಾಣಿಕೆಯನ್ನು ಸನ್ಮಾನಿಸೋದಾದರೆ ದೇವರು ನಿಮ್ಮ ಕೆಲಸಗಳನ್ನು ಸನ್ಮಾನಿಸ್ತಾನೆ. ಒಂದು ಅದರಲ್ಲಿ ನೀವು ಕದ್ದುಕೊಳ್ಳುವುದರೆ ನೀವು ಎಷ್ಟು ದುಡಿದರೂ ನಿಮಗೆ ಅದು ಹಣ ಉಳಿತಾಯ ಆಗದೆ, ಖರ್ಚು ಆಗ್ತದೆ, ಸಾಲ ಜಾಸ್ತಿ ಇದೆ, ಸಾಲ ಆಗೋದು. ಅದಕ್ಕೆ ಬಿಡಿರಬೇಕಾ? ದೇವರ್ತಾನೆ ಯಾರನ್ನು ಸನ್ಮಾನಿಸ್ತಾರೆ ಅವರು ನನ್ನ ತಿರಸ್ಕಾರ ಮಾಡಿದೆ ನೀವು ತಿರುಗೊಂದಿದೆ. ಹಾಗಾದರೆ ದಶಮ ಕಾಣಿಕೆ ಸನ್ಮಾನಿಸಲಿಕ್ಕೆ ಕಲಿತುಕೊಳ್ಳಿರಿ, ಆಶೆ ಹೊಂದಿಕೊಳ್ಳಬೇಕಾದರೆ. ಈಗ 4 ಸಂಗತಿ ನೋಡ್ತೇವೆ. ಶರೀರದ ಪ್ರತಿ ಅಂಗಗಳನ್ನು ದೇವರಿಗೆ ಸಮರ್ಪಿಸಿ ಕೊಡುವುದೇ ದೇವರನ್ನು ಸನ್ಮಾನಿಸುವುದು ಆಗಿದೆ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ರೋಮನ್ಸ್ 12 verse 1. ಆದುದರಿಂದ ಸಹೋದರರೇ,
ದೇವರ ಕನ್ನಿಕರವು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗಾಗಿರುವ ಸಜೀವ ಯಜ್ಞಕ್ಕೆ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವದ ಆರಾಧನೆಯು. ಪ್ರೇಲಿ ಅಪ್ಪನೇ ದೇವರ ಕನ್ನಿಕರವು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೆಂದರೆ ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳು, ಪ್ರತಿಯೊಂದು ನಿಮ್ಮ ದೇಹದಲ್ಲಿ ಎಷ್ಟು ಅಂಗಗಳುಂಟು ಪ್ರತಿಯೊಂದು ಅಂಗಾಂಗಗಳನ್ನು ಪ್ರೇರೆ ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗಾಗಿರುವ ಸಜೀವ ಯಜ್ಞಕ್ಕೆ ಪ್ರತಿ ಗಳಿಗೆ ಪ್ರತಿ ಸೆಕೆಂಡ್ ಸಮರ್ಪಣೆ ಮಾಡಿಕೊಡುವುದೇ ದೇವರಿಗೆ ಬೇಕಾದ ಆರಾಧನೆ ಆಗಿದೆ. ಇಂಥ ಆರಾಧಕರನ್ನು ದೇವರು ಆಶೀರ್ವಾದ ಮಾಡಿಯೇ ಮಾಡುತ್ತಾನೆ. ಇಂಥ ಆರಾಧಕ ದೇವರು ಅವರಿಗೆ ಲೋಕದಲ್ಲಿ ಅವರು ಜೀವಿಸುವಾಗ ಅವರಿಗೆ 2 ಪಟ್ಟು ಮಾನ ದೇವರು ಕೊಡುತ್ತಾನೆ. ಅದು ಈ ರೀತಿ ನಿಮಗೆ ದೇವರು ಸನ್ಮಾನಿಸಬೇಕಾ ಪ್ರೇರೆ. ಆದರೆ ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಪ್ರತಿ ಸಣ್ಣ ದೇವರಿಗೆ ಮೀಸಲಾಗಿಯೂ ಆತನಿಗೆ ಮೆಚ್ಚಿಕಾಗಿಯೂ ಆತನ ವಾಕ್ಯ ವಿಧೇಯತೆಯೂ ಇರುವ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಡುವುದೇ ದೇವರಿಗೆ ಬೇಕಾದ ವಿವೇಕಪೂರ್ಣ ಆರಾಧನೆ. ಇದು ಆಗಿ ದೇವರು ಸನ್ಮಾನಿಸುವಾಗಿದೆ. ನೋಡಿ ಆಗ ದೇವರಿಗೆ ಒಳ್ಳೆಯ ಆರೋಗ್ಯ ಕೊಡ್ತಾನೆ, ಎಲ್ಲ ರೋಗಗಳು ಗುಣವಾಗ್ತವೆ, ಎಲ್ಲ ವ್ಯಾಧಿಯಿಂದ ದೇವರು ಬಿಡುಗಡೆ ಕೊಡ್ತಾನೆ. ಯಾವ ಅಂಟು ರೋಗ ಮುಟ್ಟುವುದಿಲ್ಲ, ಯಾವ ರೋಗಗಳು ನಿಮ್ಮ ಮೇಲೆ ಜಯ ಹೊಂದಿಲ್ಲ, ಎಲ್ಲ ಬಿಡುಗಡೆ ಕೊಟ್ಟು ನಿಮಗೆ ಆಶೀರ್ವಾದವನ್ನು ಕೊಡುತ್ತಾನೆ. ನಿಮ್ಮನ್ನು ಆತನ ಮಹಿಮೆಗಾಗಿ ಉಪಯೋಗ ಮಾಡ್ತಾನೆ, ನಿಮ್ಮನ್ನು ಅಭಿಷೇಕಿಸ್ತಾನೆ. ನೀವು ಕೈದೆಲ್ಲ ಕೆಲಸಗಳನ್ನು, ನೀವು ಕೈದೆಲ್ಲ ಬೀಜಗಳನ್ನು, ನೀವು ಕೈದೆಲ್ಲ ಸೇವೆಗಳು ನಿಮಗೆ ಅಭಿವೃದ್ಧಿ ಕೊಡುತ್ತಾನೆ ಪ್ರೇರೆ. ಇದು ದೇವರು ಮೆಚ್ಚುವ ಇದು ದೇವರಿಗೆ ಸನ್ಮಾನಿಸುವುದು ಆಗಿದೆ ಪ್ರೇರೆ. 5ನೇ ಸಂಗತಿ ಆಗಿದೆ, ಎಲ್ಲ ಸಮಯದಲ್ಲಿಯೂ ದೇವರನ್ನು ಸ್ತುತಿಸುವುದು, ಅದು ಆಗಿದೆ ದೇವರನ್ನು ಸನ್ಮಾನಿಸುವುದು ಆಗಿದೆ. ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ. ಸಾಮ್ 50 ವರ್ಸ್ 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸನು. ಪ್ರೇರಿತೆ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನ ಗೌರವಿಸುವ. ಆಗ ದೇವರನ್ನು ಗೌರವಿಸುವುದು ಪ್ರತಿ ಕ್ಷಣ ಪ್ರತಿ ಸಲ ಖಾಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವ ಇದು ಕೊಡು ಅದು ಕೊಡು ದೇವರಿಗೆ ಬೇಡುವುದು ಮಾತ್ರ ಅಲ್ಲ, ಪ್ರತಿ ಸಮಯ ಪ್ರತಿಯೊಂದು ಸಂದರ್ಭದಲ್ಲಿ ದೇವರನ್ನು ಸ್ತುತಿ ಸ್ತೋತ್ರಗಳಿಂದ ಸ್ತುತಿ ಪದಗಳಿಂದ ಅನ್ಯ ಭಾಷೆಯಿಂದ ದೇವರನ್ನು ಆರಾಧನೆ ಮಾಡುವರಾಗಬೇಕು. ಸ್ತುತಿ ಇದು ದೇವರ ಸನ್ಮಾನ. ಯಾವುದೇ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನೀವು ಗುಣಗುಟ್ಟು ಅನೇಕ ದೇವರ ಮಕ್ಕಳು ಪ್ರೇರೆ ಒಳ್ಳೆಯದಾಗುವಾಗ ಮಾತ್ರ ಸ್ತೋತ್ರ ಮಾಡ್ತಾರೆ. ಏನು ಕೆಟ್ಟ ಸಂಗತಿ ಬಂದ ಕೂಡ ದೇವರು ಗುಣ ಹಾಗೆ ಎಲ್ಲ ಸಮಯ ಒಳ್ಳೆಯದರಲ್ಲಿಯೂ ಕೆಟ್ಟದರಲ್ಲಿಯೂ ಒಳ್ಳೆಯ ಯಾವುದೇ ಸಂದರ್ಭದಲ್ಲಿ ಪ್ರೇರೆ ದೇವರಿಗೆ ನೀವು ಗುಣಗುಟ್ಟದೆ ಎಲ್ಲದರಲ್ಲಿಯೂ ಥ್ಯಾಂಕ್ ಯು ಜೀಸಸ್ ದೇವರ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಅನ್ಯ ಭಾಷೆ ಇದು ದೇವರಿಗೆ ನೀವು ಮಾಡುವ ಒಂದು ಯಜ್ಞ ಅಥವಾ ಅದು ದೇವರಿಗೆ ಕೊಡುವ ಗೌರವ. ದೇವರು ಈ ರೀತಿ ಸನ್ಮಾನಿಸ್ತಾರೋ 100% ದೇವರು ಮೆರಾಕಲ್ ಮಾಡುತ್ತಾನೆ. 100% ನಿಮ್ಮ ಕೆಂಪು ಸಮುದ್ರ ವಿಭಾಗವಾಗ್ತದೆ. 100% ಏರಿಕೆ ಗೋಡೆ ಕಡೆ ಬೀಳ್ತದೆ. 100% ಸೆರೆ ಮನೆ ಕದಲು ಓಪನ್ ಆಗೋ ರೀತಿ ಆಗಿದೆ. ಯಾಕೆ ಅನೇಕರು ಪ್ರಾರ್ಥನೆ ಮಾಡುತ್ತೀರಿ ಪ್ರೇರೆ ಉತ್ತರ ಬರುವುದಿಲ್ಲ? ಕನಿಷ್ಠ ನೀವು ಪ್ರಾರ್ಥನೆ ಮಾಡ್ತೀರಿ, ಕೊಡು ಆ ದೇವರ ಸ್ತುತಿ ಮಾಡೋದಿಲ್ಲ. ಸಮಸ್ಯೆ ನೋಡ್ಕೊಂಡು ಎಂದಿಗೂ ಯಾವ ಸಮಸ್ಯೆ ನೋಡಿ ಪ್ರತಿಯೊಂದು ಸಮಸ್ಯೆಯಲ್ಲಿ ದೇವರು ಒಳ್ಳೆಯವನು, ಆತನು ಸರ್ವಶಕ್ತನು, ಆತನ ಪ್ರೀತಿ ಸ್ವರೂಪವನ್ನು ಮತ್ತೆ ಆತನ ಒಂದು ಹೆಸರಲ್ಲಿಕೊಂಡು ಸ್ತುತಿ ಮಾಡಿರಿ, ಆರಾಧನೆ ಮಾಡ್ತಾರೆ. ಅನ್ಯ ಭಾಷೆ ಇದು ಎಷ್ಟು ದೇವರು ಸ್ತುತಿಸ್ತಿರೋ ಸ್ತೋತ್ರ ಮಾಡ ಅಷ್ಟು ದೇವರನ್ನು ಗೌರವಿಸ್ತಾನೆ. ಆಗ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ. ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತಗಳು ಮಾಡುವನು ಆಗಿದ್ದಾನೆ ಬರೇ. 6ನೇ ಸಂಗತಿ ಆಗಿದೆ, ಫಲಗಳನ್ನು ಕೊಡುವುದರ ಮೂಲಕ ದೇವರನ್ನು ಸನ್ಮಾನಿಸುವುದು ಆಗಿದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 15ನೇ ಆದಿಯಲ್ಲಿ 8ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 8. ನೀವು ಬಹಳ ಫಲ ಕೊಡುವುದೆಂದಲೇ ನನ್ನ ತಂದೆಗೆ ಮಹಿಮುಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವುದು. ಹೇಳಿದರೆ ಬಹಳ ಫಲ ಅದರ್ಥವಾಗಿದೆ ಪರೇ ಒಂದು ಫಲವಾಗಿದೆ. ಯೇಸು ನೀವು ನಂಬಿಕೆಟ್ಟವರು, ನೀಲಿ ಮುಡಿದು ತಂದುಕೊಂಡವರು ನಿಮ್ಮ ಜೀವಿತದಲ್ಲಿ ಆ ಪವಿತ್ರ 9 ಫಲಗಳು ಯಾವಾಗಲೂ ಕೊಡುವವರಾಗಬೇಕು. ನಿಮ್ಮ ಮುಖದ ಕಂಡು ಬರಬೇಕು. ಆಗಿದೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ. 9 ಫಲಗಳು ಯಾವಾಗಲೂ ನಿಮ್ಮಲ್ಲಿ ತೋರಿ ಬರುವುದಾದರೆ ಅದರ ಮುಖದ ದೇವರಿಗೆ ನೀವು ಸನ್ಮಾನಿಸುತ್ತೀರಿ.
ದೇವರಿಗೆ ದೇವರನ್ನು ಸನ್ಮಾನಿಸ್ತೀರಿ ಪ್ರೇ. ಒಂದು ವೇಳೆ ನೀವು ಯೇಸು ಕ್ರಿಸ್ತನವರು ಹೇಳಿಕೊಂಡು ಯೇಸು ಕ್ರಿಸ್ತನ ಭಕ್ತರು ಎಂದು ಹೇಳಿಕೊಂಡು ಸ್ವಾಮಿ ಹೇಳಿಕೊಂಡು ನಿಮ್ಮಲ್ಲಿ ಆ ಕೋಪ, ಜಗಳ, ಹೊಟ್ಟೆಗಿಚ್ಚು, ಸ್ವಾರ್ಥ, ಪ್ರೇ ಎಲ್ಲ ಕುಡುಕೋದೆಲ್ಲ ಈ ಸರಿಯಾದ ಸ್ವಭಾವಗಳು ಕಂಡು ಬರುವುದಾರೆ, ಅಲ್ಲಿ ದೇವರ ಆತ್ಮನಿಗೆ ನೋವಾಗ್ತದೆ. ಅಲ್ಲಿ ದೇವರನ್ನು ತಿರಸ್ಕಾರ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡ್ತೀರಿ ಪ್ರೇ. ಅದಕ್ಕೆ ಅಂತ ತಿರಸ್ಕಾರ ಮಾಡಿ ಅದಕ್ಕೆ ಬದಲಾಗಿ ಪ್ರೇ ಹೌದು ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟ ನಂತರ ನೀವು ನೂತನ ಅಪೊಸ್ತಲ ಪೌಲ ಹೇಳ್ತಾನೆ 1 ಕೊರಿಂಥ 2 ಕೊರಿಂಥ 5 ವಾಕ್ಯ, ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯ ಫಲಗಳು ಕಂಡು ಬರಬೇಕು. ಅಲ್ಲಿ ನೀವು ನೂತನ ಸೃಷ್ಟಿಯನ್ನು ಹೇಳಿಕೊಂಡು ಹಾಗೆ ನಡೆದಿದ್ದರೆ ದೇವರಿಗೆ ಅವಗೌರವ ಆಗ್ತದೆ. ನೀವು ಯೇಸು ನಂಬಿರುವುದಾದರೆ ನೂತನ ಸೃಷ್ಟಿಯ ಗುಣಗಳು, ಫಲಗಳು, ಕ್ರಿಯೆಗಳು ತೋರಿ ಬರಬೇಕು. ಅದರ ಬಗ್ಗೆ ದೇವರಿಗೆ ಮಹಿಮೆ ಆಗ್ತದೆ ಬರೇ. ಮತ್ತು ಇನ್ನೊಂದಾಗಿದೆ, ನಿಮಗೆ ಕೊಟ್ಟ ಸೇವೆ ಏನೇನು ದೇವರಿಗೆ ಸೇವೆ ಕೊಟ್ಟಿದ್ದನು ಅದನ್ನು ಉಪಯೋಗ ಮಾಡಿ ಫಲಗಳನ್ನು ತರುವುದರ ಮುಖಾಂತರ ದೇವರನ್ನು ಸನ್ಮಾನಿಸ್ತೀರಿ. ಅದೇ ಒಂದು ಎಕ್ಸಾಂಪಲ್ ನೋಡಪ್ರೆ ಫಲಗಳ ಬಗ್ಗೆ. ಗಲಾತ್ಯ ದೇವರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಗಲಾತ್ಯ 5:22 and 23. ಆದರೆ ದೇವರ ಆತ್ಮ ಉಂಟುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ, ಇಂಥವುಗಳೇ ಪ್ರೇರೆ. ಈ ಫಲಗಳು ಪ್ರೇರೆ ನಿಮ್ಮಲ್ಲಿ ತೋರಿಸಲ್ಪಡುವಾಗ ಪ್ರೇರೆ ದೇವರಿಗೆ ನೀವು ಸನ್ಮಾನಿಸ್ತೀರಿ ಪ್ರೇರೆ, ಸನ್ಮಾನ. ಮತ್ತು ಇನ್ನೊಂದು ಆಗಿದೆ ಪ್ರೇರೆ, ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜಾನ್ ಗಾಸ್ಪಲ್ 15:16. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟೋಗಿ ಫಲ ಕೊಡುವರಾಗಬೇಕೆಂದು, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂದು ನಿಮ್ಮನ್ನು ನೇಮಿಸಿ. ಅದರ್ಥ ಪ್ರೇ ನೀವು ಪ್ರತಿಯೊಬ್ಬರು ಪ್ರೇ ಸುವಾರ್ತೆ ಕೊಡಲಿಕ್ಕೆ ನಿಮಗೆ ಸಂದರ್ಭಗಳು ಸಿಗುವಾಗ ಪ್ರೇ ನೀವು ಸುವಾರ್ತೆಯನ್ನು ಕೊಡುವರಾಗಬೇಕು ಪ್ರೇ. ಇದು ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡಪಟ್ಟ ಒಂದು ಆಜ್ಞೆ ಆಗಿದೆ. ನೀವು ಪ್ರೇ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವ, ನನಗೆ ಒಂದು ಆತ್ಮ ಸುವಾರ್ತೆ ಕೊಡಲಿಕ್ಕೆ, ಒಂದು ಆತ್ಮನ ಗೆಲ್ಲುವುದಕ್ಕೆ ಈ ರೀತಿ ನಿಮ್ಮಲ್ಲಿ ಪ್ರೇ ಆ ಭಾರ ಇರಬೇಕು, ಆತ್ಮಗಳ ಬಗ್ಗೆ ಭಾರ ಇರಬೇಕು. ಪ್ರತಿದಿನ ಪ್ರೇ ನಾಸು ಆತ್ಮಗಳ ಪಟ್ಟಿಟ್ಟುಕೊಂಡು ನಿಮ್ಮ ಕುಟುಂಬಕ್ಕೋಸ್ಕರ ಆಗ ದೇವರು ನಿಮಗೆ ಸುವಾರ್ತೆ ಕೊಡಲಿಕ್ಕೆ ಅವಕಾಶ ಕೊಡ. ಆಗ ಸುವಾರ್ತೆ ಕೊಟ್ಟು ನೀವು ಆ ನಾಸು ಆತ್ಮ ರಕ್ಷಣೆ ತರುವುದಾದರೆ ಅದನ್ನು ಅದು ಆಗಿದೆ ದೇವರು ಮೆಚ್ಚುವಂಥ ಫಲವಾದ. ಈ ರೀತಿ ಪ್ರೇ ನೀವು ಪವಿತ್ರ 9 ಫಲಗಳ ಮುಖಾಂತರ ದೇವರನ್ನು ಸನ್ಮಾನಿಸಬೇಕು. ನೀವು ಮಾಡುವ ಸೇವೆ, ನೀವು ದೇವರಿಗೋಸ್ಕರ ಮಾಡುವ ಎಲ್ಲ ಒಳ್ಳೆಯ ಕ್ರಿಯೆಗಳ ಮುಖಾಂತರ ದೇವರು ಸನ್ಮಾನಿಸಬೇಕು. ಮತ್ತು ನೀವು ನಾಶ ಆತ್ಮಗಳಿಗೂ ಸಹ ಆಗ್ರಹ ಪ್ರಾರ್ಥನೆ ಮಾಡಿ ಒಂದು ಆತ್ಮ ಕರ್ತನ ಕಡೆ ತರುವುದಾದರೆ ಆತ್ಮ ನಿಲ್ಲುವುದು, ಅದರಲ್ಲಿ ನೀವು ದೇವರಿಗೆ ಮಹಿಮೆ ತರುತ್ತೀರಿ. ಈ ರೀತಿ ಪ್ರೇ ಫಲಗಳನ್ನು ಕೊಡೋದ್ರ ಮುಖಾಂತರ ಸನ್ಮಾನಿಸುವ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ, ಆಶೀರ್ವದಿಸ್ತಾನೆ, ಅಭಿಷೇಕ ನಿಮ್ಮೆಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದ್ದಾನೆ ಪ್ರೇ. 7ನೇ ಸಂಗತಿಯನ್ನು ನೋಡ್ತೇವೆ ಪ್ರೇ, ದೇವರು ಕೊಟ್ಟ ತಲಾಂತಗಳನ್ನು ಆತ ಮಹಿಮೆಗೋಸ್ಕರ ಉಪಯೋಗಿಸುವವರು ಆಗಬೇಕು. ಮತ್ತೆ ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14ರಿಂದ 23ನೇ ವಾಕ್ಯ ತನಕ. ಮಾರ್ಕ್ 25:14-23. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಕೊಟ್ಟಂತಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದ್ದವನು ಇನ್ನೂ 2 ಸಂಪಾದಿಸಿಕೊಂಡನು. ಅದೇ 1 ತಲಾಂತು ಹೊಂದಿದ್ದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದ್ದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನು 5 ತಲಾಂತು ಸಂಪಾದಿಸ್ತೇನೆ ಅಂದನು. ಅವನ ದಣಿಯು, ಬಲ ನಂಬಿಕೆಸ್ಥ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನೀನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯ ಸೇರು ಅಂದನು. ಪ್ರಿಯ ನೋಡ್ತೇವೆ, ಈಗ ಯೇಸು ಕ್ರಿಸ್ತನ ಪ್ರತಿಯೊಬ್ಬರಿಗೆ ಈ ಭೂಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯರಿಗೆ ತಾಯ ಗರ್ಭದಲ್ಲಿ ಒಂದು ತಾಳಾಂತನ್ನು ಕೊಟ್ಟಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ನಂಬಿಕೆ ನೀರು ನಮ್ಮಲ್ಲಿ ದಿವಸ ತಂದುಕೊಳ್ಳುವಾಗ ಪವಿತ್ರಾತ್ಮ ಅವರಿಗೆ ವರನ ಕೊಡುತ್ತಾನೆ. ಮತ್ತು ಅವರ ಆತ್ಮೀಯತೆ ಬೆಳವಣಿಗೆ ಆಗುವ ಯೇಸು ಕ್ರಿಸ್ತನು ಅವರಿಗೆ ಸೇವೆ ಮಾಡುವ. ಈಗ ಏನು ನಿಮಗೆ ತಾಳಾಂತ ಕೊಟ್ಟಿದ್ದಾನೋ, ವರ ಉಂಟು, ಸೇವೆ ಉಂಟು ಪ್ರೇ. ದೇವರ ವಾಕ್ಯದ ಮುಖಾಂತರ ಪ್ರೇರೆ ನೀವು ಅದನ್ನು ನಿಮ್ಮ ಜೊತೆ ಕನ್ಫರ್ಮ್ ಮಾಡಿಕೊಳ್ಳಬೇಕು. ಅದು ನಿಮಗೆ ವರಗಳು ಸೇವೆ ದೇವರ ಆತ್ಮನ ಪ್ರವಾದನೆ ಮುಖಾಂತರ ಕನ್ಫರ್ಮ್ ಮಾಡಿ. ಈ ರೀತಿ ನಿಮಗೆ ಏನು ಕೊಡಲ್ಪಟ್ಟಿದ್ದು ಅದನ್ನು ದೇವರ ಮಹಿಮೆಗೆ ಉಪಯೋಗ ಮಾಡುವುದಾದರೆ ಪ್ರೇ ಅದು ದೇವರ ಸನ್ಮಾನಿಸ್ತೀರಿ. ಮತ್ತು ದೇವರ ಜೊತೆ ನಮಗೆ ಒಳ್ಳೆಯ ಆಳು ಎಂಬುದಾಗಿ ನಿಮ್ಮ ಕರೆಯುವನಾಗಿದ್ದಾನೆ. ಇಲ್ಲ 5 ತಾಳಂತ ಉಪಯೋಗ, ಇನ್ನು 5 ತಾಳಂತ ಅವನು ಹೊಂದಿಕೊಂಡು ನೋಡ್ತೇವೆ. ಪುನಃ ನಾವು ನೋಡ್ತೇವೆ 20ನೇ ವಾಕ್ಯದಲ್ಲಿ 2 ತಾಳಂತ ಹೊಂದಿದ್ದವನು ಮುಂದೆ ಬಂದು, ಸ್ವಾಮಿ,
2 ತಾಲಂತು ನನಗೆ ಒಪ್ಪಿಸಿದೆಯಲ್ಲ, ಈಗೋ ಇನ್ನು 2 ತಾಲಂತು ಸಂಪಾದಿಸಿದ್ದೇನೆ ಅಂದನು. ಅವನ ಧನಿಯು ಅವನ ಸ್ವಲ್ಪ ಬಲ ನಂಬಿಕೆ, ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನ ಇಡುತ್ತೇನೆ, ನಿನ್ನ ಧನಿಯ ಸೌಭಾಗ್ಯ ಸೇರು ಎಂದು ಹೇಳಿ. ಇಲ್ಲಿ 2 ತಾಲಂತು ಇದ್ದವನು ಸಹ ಉಪಯೋಗ ಮಾಡಿದ್ದವನು. ಹಾಗಾದರೆ ಏನು ತಾಲಂತು ಕೊಳ್ಳಲ್ಪಟ್ಟಿದ್ದು ಅದನ್ನು ಉಪಯೋಗ ಮಾಡುವುದಾರೆ ದೇವರನ್ನು ಸನ್ಮಾನಿಸುತ್ತೀನಿ. ಆ ದೇವರ ತಿರಸ್ಕಾರ ಮಾಡುವುದತ್ತ ಏನು ಪ್ರೇರೆ ನಾವು ನೋಡ್ತೀವಿ. 24 ವಾಕ್ಯದ 30 ವಾಕ್ಯ ನೋಡ್ತೇವೆ. ತರುವಾಯ ಒಂದೇ ತಾಲಂತು ಹೊಂದಿದ್ದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವ ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಲಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಪ್ರಿಯ ನೋಡ್ತೇವೆ, ಈಗ 1 ತಾಲಂತು ಅಂದರೆ ಪ್ರತಿಯೊಬ್ಬರಿಗೆ 1ಕ್ಕಿಂತ ಜಾಸ್ತಿ ಕೊಡ್ಬಿಟ್ರೆ ಅದಕ್ಕೆ 1 ತಾಲಂತು ಏನು ಮಾಡಿದ ಬರೇ ಅವನು ಬಚ್ಚಿಟ್ಟನು, ಅದನ್ನು ಉಪಯೋಗ ಮಾಡಲಿಲ್ಲ. ಅದರ ಆಲಸ್ಯ ಅದಕ್ಕೆ ಹೇಳ್ತದೆ, ಈಗೋ ನಿನ್ನದು ನಿನಗೆ ಸಂದಿದೆ. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಾಲಂತು ತೆಗೆದು 10 ತಾಲಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಹಳ್ಳು ಕಡಿಯೂ ಇರುವು. ಪ್ರಯತ್ನಿಸ ದೇವರು ಸನ್ಮಾನಿಸಿದ ಇಲ್ಲಿ ಯಾರ್ಯಾರಿಗೆ ಅವರ ಅವ್ರೇನು ಮಾಡಿದ್ರೆ ಪ್ರತಿಯೊಬ್ಬರು ಅವರು ಕೊಟ್ಟ ತಾಳಂತಗಳನ್ನು ಉಪಯೋಗ ಮಾಡಿ ಇನ್ನೂ ದೇವರವರಿಗೆ ಇನ್ನೂ ಹೆಚ್ಚು ಅವರಿಗೆ ಕೊಟ್ಟ ಇನ್ನೂ ಹೆಚ್ಚು ಅವರಿಗೆ ಅಭಿಷೇಕ ಮಾಡಿದನು. ಅದು 1 ತಾಲಂತಿದ್ದವನು ಏನು ಮಾಡ್ತಾನೆ, ಅವನು ಆಲಸ್ತಾನ ಮಾಡಿದ ಬಚ್ಚಿಡ್ತಾನೆ. ಮತ್ತು ದೇವರು ಹೇಳ್ತಾನೆ, ನೀನು ಕಟ್ಟೆ ಅವನಿಗೆ ಏನು ಹೇಳ್ತಾನೆ, ನೀನು ಕೆಟ್ಟ ಹಾಲು. ಮತ್ತು ಅವನಿಗೆ ಯೇಸು ಕ್ರಿಸ್ತನು ಕತ್ತಲೆಗೆ ಹಾಕ್ತಾನೆ. ಅವನಿಗೆ ಆ ರಪ್ಸನ್ನು ಕೈ ಬಿಡಲ್ಪಡುತ್ತಾನೆ. ಆ ಟ್ರಿಬ್ಯುಲೇಷನ್ ಪೀರಿಯಡ್ನಲ್ಲಿ ಕೂಗಬೇಕು, ಅಥವಾ ಅವನ ಶಿಕ್ಷೆಗೆ ಒಳಪಡುತ್ತಾನೆ, ಸಂಕಟಕ್ಕೆ ಒಳಪಡುತ್ತಾನೆ. ಹಾಗಾದರೆ ಇವತ್ತು ಪ್ರೇರೆ ದೇವರನ್ನ ಸನ್ಮಾನಿಸಿರ್ತಾನೆ, ದೇವರ ವಾಕ್ಯ ಬಿದ್ದರಾಗಬೇಕು, ದೇವರ ತಲೆಯಲ್ಲಿ ಉಪಯೋಗ ಮಾಡಬೇಕು. ಆಗ ದೇವರನ್ನು ಸನ್ಮಾನಿಸ್ತಾನೆ, ಇನ್ನೂ ನಿಮ್ಮನ್ನು ಕೊಡುತ್ತಾನೆ, ಇನ್ನೂ ನಿಮ್ಮನ್ನು ಅಭಿಷೇಕ ಮಾಡ್ತಾನೆ, ಇನ್ನೂ ಆದರೆ ತಿರಸ್ಕಾರ ಮಾಡಿದ್ರೆ ದೇವರ ಆಜ್ಞೆಯನ್ನು ಅವಿರಾಗ್ತಿರು. ದೇವ್ರ ಕಟ್ಟ ತಾಲಂತರ ಉಪಯೋಗ ಅದು ತಿರಸ್ಕಾರ, ಅವರಿಗೆ ದೇವರು ಸಹ ತಿರಸ್ಕಾರ ಮಾಡುತ್ತಾನೆ. ಅವನು ತಿರಸ್ಕಾರ ಮಾಡೋದನ್ನು ನೋಡ್ತೇವೆ. 8ನೇ ಸಂಗತಿ ನೋಡ್ತೇವೆ, ಪರಿಶುದ್ಧರಾಗಿ ಜೀವಿಸಿದ ಮುಖಾಂತರ ದೇವರನ್ನು ಸನ್ಮಾನಿಸುವವರು ಆಗಬೇಕು. 2ನೇ ಕೊರಿಂಥಿಯರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, 2 Corinthians 7:1. ಪ್ರಿಯರು, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಲ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧತೆ ಪ್ರಯತ್ನಿಸೋಣ. ಅಪಸ್ತದಲ್ಲಿ ಯೇಸು ಕ್ರಿಸ್ತನ ಪ್ರೇರೆ ಅಲ್ಲನ್ನು ಬಿಡುಕಿ ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಅದು ಒಂದು ವಾಗ್ದಾನ ನೋಡಿದೆ, ಯಾರು ದೇವರನ್ನು ಸನ್ಮಾನಿಸ್ತಾರೋ ಅವನ ದೇವ್ರ ಈ ಸನ್ಮಾನ ದೇವರು ನಿಮ್ಮನ್ನು ಸನ್ಮಾನಿಸಬೇಕಾ? ದೇವ್ರ 2 ಪಟ್ಟು ಮಾನ ಕೊಡಬೇಕಾ? 2ರಷ್ಟು ಅಭಿಷೇಕ ಕೊಡಬೇಕಾ? 2 ಆಶೆ. ಆಗ ನೀವು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರತಿದಿನ ಪ್ರೇರೆ ನಿಮ್ಮಲ್ಲಿರುವ ಕಲ್ಮಸಗಳನ್ನು ನಿಮ್ಮ ಶರೀರ ಅದನ್ನು ತೆಗೆದು ಹಾಕಿಕೊಂಡು ಪರಿಶುದ್ಧರಾಗಿ ಜೀವನವನ್ನು ಪ್ರಯತ್ನ ಮಾಡುತ್ತಾರೆ. ದೇವರು ನೀವು ಸನ್ಮಾನಿಸ್ತೀರಿ ಮತ್ತು ದೇವರು ಅವ್ರನ್ನ ಆಶೀರ್ವಾದ. ನೀವು ಪ್ರತಿದಿನ ಪರಿಶುದ್ಧ ಜೀವನ ಪ್ರಯತ್ನ ಮಾಡಬೇಕು. ದೇವರ ಎಷ್ಟು ನೀವು ಪರಿಶುದ್ಧ ಪ್ರಯತ್ನ ಮಾಡ್ತಾರೋ ಅಷ್ಟು ದೇವರು ನಿಮ್ಮ ಕೊಟ್ಟ ವಾಗ್ದಾನಗಳು ದೇವರು ನೆರವೇರಿಸ್ತಾನೆ, ನಿಮ್ಮನ್ನು ಸನ್ಮಾನಿಸುವವನು ಆಗಿದ್ದಾನೆ. 9ನೇ ಸಂಗತಿ ನೋಡ್ತೇವೆ, ನಮ್ಮ ಅಣುದಿನ ಕ್ರಿಯೆಗಳ ಮೂಲಕ ದೇವರನ್ನು ಸನ್ಮಾನಿಸುವವರು ಆಗಬೇಕು. ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ, Matthew 5:14-16. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವಲ್ಲರಿಗೆ ಬೆಳಕು ಕೊಡುವುದು. ಆದರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡೋರು. 9 ಸಂಗತಿ ಇದೆ, ನೀವು ಮಾಡೋ ಒಳ್ಳೆಯ ಕ್ರಿಯೆಗಳು. ನೀವು ಏನು ದೇವರಿಗೋಸ್ಕರವಾಗಿ ಉಪಕಾರ, ಪರೋಪಕಾರ, ದಾನ ಧರ್ಮ, ಒಳ್ಳೆಯ ಕ್ರಿಯೆ ಅದೆಲ್ಲ ಮುಖಾಂತರ ದೇವರಿಗೆ ಸನ್ಮಾನಿಸುತ್ತಾರೆ. ದೇವರಿಗೆ ಸನ್ಮಾನಿಸ್ತಾನೆ, ಆಶೀರ್ವದಿಸ್ತಾನೆ, ಅಭಿಷೇಕಿಸ್ತಾನೆ, ಉಪಯೋಗಿಸ್ತಾನೆ. 2 ಪಟ್ಟು ಮಾನ ನಿಮಗೆ ಕೊಡುವವನು ಆಗಿದ್ದಾನೆ. ಪ್ರೇರೆ 10ನೇ ಸಂಗತಿ ನೋಡ್ತೇವೆ, ನಮ್ಮ ನಡವಳಿಕೆ ಮೂಲಕ ದೇವರು ಸನ್ಮಾನಿಸುವವರಾಗಬೇಕು. ಪೇತ್ರನ ಬರೆದ 1ನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, 1 Peter 2:12. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು
ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರನ್ನು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಯನ್ನು ಕಣ್ಣಾರೆ ಕಂಡು ವಿಚಾರದಿಂದ ದೇವರು ಕೊಂಡಾಡುವರು ಪ್ರೇ. 10ನೇ ಸಂಗತಿ ಆಗಿದೆ, ನಿಮ್ಮ ನಡವಳಿಕೆ ಪ್ರೇ, ನಿಮ್ಮ ನಡತೆ, ನಿಮ್ಮ ಬಾಯಿ ಮಾತುಗಳು, ನಿಮ್ಮ ಸಾಕ್ಷಿ, ನಿಮ್ಮ ಮಾದರಿ ಜೀವಿತ ಅನ್ಯ ಜನರ ಮಧ್ಯೆ ಯೋಗ್ಯ ಕಾಣಬೇಕಾದ್ರೆ, ಅನ್ಯ ಜನರಿಗೆ ನೀವು ಸುವಾರ್ತೆ ಕೊಡಬೇಕಾದ್ರೆ ಅನ್ಯ ಮೊದಲು ನಿಮ್ಮ ಜೀವಿತ ನೋಡ್ತಾರೆ, ನಿಮ್ಮ ಕುಟುಂಬ ಜೀವಿತ ನೋಡ್ತಾರೆ. ಆ ಅನ್ಯ ಜನರ ಮುಂದೆ ನಿಮ್ಮ ಬಾಯಿ ಮಾತುಗಳು, ನಿಮ್ಮ ನಡತೆ, ನಿಮ್ಮ ಸಾಕ್ಷಿ, ನಿಮ್ಮ ಜೀವಿತದ ಮಾದರಿ ಒಂದು ಅವರಿಗೆ ಯೋಗ್ಯವಾಗಿ ಕಂಡು ಬಂದರೆ ಅವ್ರು ಹೇಳ್ತಾರೆ ನಿಜವಾಗಿ ಇವರು ಯೇಸುವಿನ ಭಕ್ತರ ಮಧ್ಯೆ ಅವರು ದೇವರನ್ನು ಮಹಿಮೆ ಪಡೆದು ಈ ರೀತಿ ಈ 10 ಸಂಗತಿಗಳಿಂದ ದೇವರನ್ನು ಸನ್ಮಾನಿಸ್ತಾರೆ. ದೇವರ ಆತ್ಮದಲ್ಲಿ ಇವತ್ತು ನಿಮ್ಮನ್ನು ಸನ್ಮಾನಿಸ್ತಾನೆ. ನಿಮ್ಗೆ 2 ಪಟ್ಟು ಮಾನ, 2 ಪಟ್ಟು ಆಶೀರ್ವಾದ, ಅಭಿಷೇಕ ಕೊಟ್ಟು ಎಲ್ಲ ಕಷ್ಟ ಸಮಸ್ಯೆ ಬಿಡುಗಡೆ ಕೊಡ್ತಾನೆ. ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವನಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವ, ಈ 10 ಸಂಗತಿಗಳ ಮುಖಾಂತರ ನೀನು ಮಾತಾಡಿದ ಪ್ರತಿಯೊಂದು ಸಂಗತಿಗಳನ್ನು ನಿನ್ನ ಈ ವೀಕ್ಷಕರು ಮರೆತು ಹೋಗದೆ ಈ ಮುಖಾಂತರ ನಿನ್ನ ಸನ್ಮಾನಿಸೋದು ಅವರಿಗೆ ಸಹಾಯ ಮಾಡಿದ್ದೇವ. ಯಾಕೆ ನೀನು ವಾಗ್ದಾನ ಮಾಡಿದಿ, ಯಾರು ನಿನ್ನ ಸನ್ಮಾನಿಸಿದ ಅವ್ರು ಸನ್ನಿದ್ದೇವ. ಈ ರೀತಿ ನಿನ್ನನ್ನು ಸನ್ಮಾನಿಸಿದ ಪ್ರತಿಯೊಬ್ಬರನ್ನು ನಿನ್ನ ಸನ್ಮಾನಿಸಬೇಕು. ಇನ್ನು ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ಒಳ್ಳೆಯ ಆರೋಗ್ಯ, ಆರ್ಥಿಕ ಸಮೃದ್ಧಿ, ಬಿಡುಗಡೆ ಸಮಸ್ಯೆಯನ್ನು ರಿಲೀಸ್ ಮಾಡ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿಸಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರವಾದ ಅನ್ಯೋನ್ಯತೆಯು ಪ್ರತಿಯೊಬ್ಬರ ಸಂಗತಿಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.